1 lakh ಅಲ್ಲ 1 lakh ಅಲ್ಲ ಸಾರಿ ಸರ್ 1 lakh ಅಂದ್ರೆ ನಾನೇ ಕೊಟ್ಬಿಡ್ತೀನಿ. 60 lakhs ನಾನು ಕೋಟ್ ಮಾಡ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ಇದು ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋಗೆ ನಿಮಗೆ ಸುಸ್ವಾಗತ ಹೇಳ್ತಾ ಇವತ್ತು ನಾವು ಬಂದಿದ್ದೀವಿ 2030ಯ BDA ಸೈಟಲ್ಲಿ ಬಿಲ್ಟ್ ಆಗಿರುವಂಥ ಒಂದು ರೆಂಟ್ ಬರೋವಂಥ ಮನೆ. ಎಲ್ಲರೂ ನೀವು ಕಮೆಂಟ್ಸಲ್ಲಿ ಆಗ್ತಾ ಇದ್ರಿ, ಸರ್ ಬರೇ ಡೂಪ್ಲೆಕ್ಸೇ ತೋರಿಸ್ತಾ ಇದ್ದೀರಿ, ನಾವು 4 ಜನ ಇರ್ತೀವಿ, ನಾವು ಒಂದು ರೆಂಟ್ ಆಪ್ಷನ್ ಇರೋಂಥ ಮನೆಗಳನ್ನ ತೋರಿಸಿ ಅಂತಂದಾಗ ನಾವು ಹುಡುಕಿ ನಿಮಗೆ ತೋರಿಸ್ಲಿಕ್ಕೆ ಹೊರಟಿರೋಂಥ ಮನೆ ಇದೆ. ನಮ್ಮ ಜೊತೆ ಅದರ ಮಾಲೀಕರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಸುನಿಲ್ ಅಂತ ಹೇಳಿ. ಸುನಿಲ್ ಅಂತ ಸರ್. ಇದು ಎಲ್ಲಿ ಬರುತ್ತೆ ಸರ್ ಇದು ಬಿಲ್ಡಿಂಗ್? ಸೊ ಇದು ಬನಶಂಕರಿ 6 ಸ್ಟೇಜು ನಿಯರ್ ಬಂದರೆ ನಿಮಗೆ ಸರ್ಕಲ್ ಸಿಗುತ್ತೆ. ಆ ಸರ್ಕಲಿಂದ ಒಂದು 7-8ನೇ ಸೈಟು. 7-8ನೇ ಸೈಟ್ BDA ಪ್ರಾಪರ್ಟಿ. ಸರ್ ನಮ್ಮ ಆಡಿಯನ್ಸ್ ತುಂಬ ಕಾತರದಿಂದ ಕಾಯ್ತಿದ್ದಾರೆ, ಈ ಹೋಮ್ ಟೂರ್ ನೋಡಬೇಕು ಅಂತ ಕಾಯ್ತಿದ್ದಾರೆ. ಎಲ್ಲ ಇಂಚಿಂಚು ವಿವರಣೆ ಕೊಡ್ತೀರಾ? ಬನ್ನಿ ಸರ್ ಕೊಡೋಣ. ನಾನು ನಿಮ್ಮ ಜೊತೆ ಬಂದರೆ ಕ್ಯಾಮ್ರಾ ಹ್ಯಾಂಡಲ್ ಮಾಡೋಕ್ಕಲ್ಲ, ಕ್ಯಾಮ್ರಾ ಜೊತೆ ನಾನು ಬರ್ತೀನಿ. ಬನ್ನಿ ಸರ್. ಆಯ್ತು, ಅವರ ಪ್ರಶ್ನೆಗಳೇ ನನ್ನ ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ. ಆಯ್ತು ಸರ್, ಕೊಡೋಣ. ವಿವರಣೆ ಕೊಡಿ. ಬನ್ನಿ. ರೆಡಿನಾ? ಹೋಗೋಣವಾ? ನಡೀರಿ ಹೋಗೋಣ. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಇದು ರೋಡ್ ಎಲ್ಲ ಎಷ್ಟು ಫೀಟ್ ಬರುತ್ತೆ ಸರ್? ಸರ್ 30 ಫೀಟ್ ರೋಡ್ ಇರುತ್ತೆ. ನೋಡಿ ಅಲ್ಲಿಂದ ಅದೇ ಮೇನ್ ರೋಡ್ ನಿಮ್ಗೆ ಕಾಣ್ತಾ ಇದೆಯಲ್ಲ, ಇದೇ ಮೇನ್ ರೋಡು. ಇದು ಪ್ಯಾರಲಲ್ ರೋಡ್ ಥರ ನಿಮಗೆ. ಓಕೆ. ಮೇನ್ ರೋಡ್ ವಾಕಬಲ್ ಡಿಸ್ಟೆನ್ಸ್ ನಿಮಗೆ. ವಾಕಬಲ್ ಡಿಸ್ಟೆನ್ಸು. ಓಕೆ. ಇನ್ನು ನೆಕ್ಸ್ಟ್ ಫ್ಯೂಚರ್ ನಿಮಗೆ ಇಲ್ಲಿ ಮುಂದೆ ಹೋದರೆ ಬನಶಂಕರಿ BDA ಕಾಂಪ್ಲೆಕ್ಸು ಜಾಗ ಬಿಟ್ಟಿದ್ದಾರೆ. ಅದು ಬೇಕಾದ್ರೆ ನೀವು ಲಾಸ್ಟಲ್ಲಿ ಒಂದ್ಸಲಿ ನೋಡ್ಕೊಬೋದು. ನಡಿ ನೆಕ್ಸ್ಟ್ ಬಂದರೆ ಈ ಡೋರ್ ಎಲ್ಲ ಇದಕ್ಕೆ ತಕ್ಕನಂಗೆ ಡಿಸೈನ್ ಆಗಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ. ಡೀಪ್ ಕೋಟೆಡ್ ಪೇಂಟ್ ಅಂದರೆ TP ಕೋಟೆಡ್ ಪೇಂಟಲ್ಲಿ ಮಾಡಿರೋದು. ಓಕೆ ಸರ್. ಆರಾಮಾಗಿ ನೀವು ಒಳಗಡೆ ಗೇಟ್ ತೆಗೆದು ಬಂದರೆ ಒಂದು ಕಾರ್ ನಿಲ್ಲಿಸ್ಕೊಂಡು 2 ವೀಲರ್ ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು. ಒಂದು ಕಾರ್ ನಿಲ್ಲಿಸಿ. ಹೌದು ಸರ್, ಸ್ಪೇಸ್ ಆಗಿದೆ. ಒಂದು ಕಾರು ಒಂದು ಆರಾಮಾಗಿ ಒಂದು 6 2 ವೀಲರ್ ನಿಲ್ಲಿಸ್ಕೋಬೋದು. ಒಂದು ಕಾರ್ ನಿಲ್ಲಿಸಿ ಆರಾಮಾಗಿ ನೀವು 4-5 6 2 ವೀಲರ್ ಆರಾಮಾಗಿ ನಿಲ್ಲಿಸ್ಕೋಬೋದು ಸಫಿಷಿಯೆಂಟಾಗಿ. ನೀವು ಪಾರ್ಕಿಂಗ್ ಟೈಲ್ಸ್ ನೋಡ್ಬೋದು. ಎಲ್ಲ ಇದೆಲ್ಲ ಆ್ಯಂಟಿ ಸ್ಕಿಡ್ ಹಾಕಿದೆ. ಹೌದು ಸರ್, ಅಂದರೆ ಆ್ಯಂಟಿ ಸ್ಕಿಡ್ಡು. ಇಲ್ಲಿ ಕಾವೇರಿಗೆ ಮೀಟ್ರಿಗೆ ಪ್ರಾವಿಷನ್ ಕೊಟ್ಟಿದ್ದೀವಿ. ಕಾವೇರಿದು ಇಲ್ಲಿ ಬಂದರೆ ನಿಮಗೆ ಮೀಟ್ರ್ ಬೋರ್ಡ್ನ ಸ್ವಲ್ಪ ಗೋಡೆಲೆ ಇದು ಮಾಡಿ ಸ್ವಲ್ಪ ಅದು ಸ್ಪೇಸ್ ಕಮ್ಮಿ ಸಿಗಲಿ ಅಂತ ಮಾಡ್ಕೊಂಡಿದ್ದೀವಿ. ಅಂದರೆ ಒಳಗಡೆ ಆರಾಮಾಗಿ ಅದೊಂದು ಅಂದರೆ ಇಕ್ಕಟ್ಟಿರಲ್ಲ ನಿಮಗೆ. ಓಕೆ. ಅಲ್ಲಿಂದ ಬಂತು ಅಂತ ಹೇಳಿದ್ರೆ ಸರ್ ನಿಮಗೆ ಕೆಳಗಡೆ ಒಂದು ಸಿಂಗಲ್ BHK. ಸರ್ ಅದಕ್ಕೂ ಮುಂಚೆ ಹೇಳಿ ಸರ್, ಇಲ್ಲಿ ನೀರು ಪ್ರಾವಿಷನ್ ಹೇಳಿ ಸರ್. ಸರ್ ಇಲ್ಲಿ ಬೋರ್ ಇದೆ ನಮ್ಮದು 930 ಮೀಟರ್ ಬೋರ್ಡ್ ಇದೆ, ಅಡಿಗೆ ಇದೆ. ಇಲ್ಲಿ ಇವೆಲ್ಲರದು ಇಂತೋಗಿತ್ತು ಬೋರು. ನಮ್ಮ ಮಾತ್ರ ಇವತ್ತಿಗೂ ಆನ್ ಮಾಡಿ ನೀರಿದೆ. ಓಕೆ. ನಾವು 910 ಫೀಟ್ಗೆ ನಾವು ಮೋಟ್ರನ್ನ ಇಳಿಸಿದ್ದೀವಿ. ಇಲ್ಲೇ ಇದೆ, ತೋರಿಸ್ತೀನಿ ಅದನ್ನು. ಬನ್ನಿ ಸರ್. ಕಾವೇರಿಗೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಕಾವೇರಿ ಬಂದ ಕಾವೇರಿ ತಗೋಬೋದು. ಓಕೆ. ಸದ್ಯಕ್ಕೆ ಇವಾಗ ನಾವು ಬೋರ್ ನೀರು ಯೂಸ್ ಮಾಡ್ತಾ ಇದ್ದೀವಿ. ಬೋರ್ ಇಲ್ಲೇ ಇದೆ. ಓಕೆ. ಕ್ಲೋಸ್ ಮಾಡಿದ್ದೀವಿ, ಓಪನ್ ಮಾಡ್ಕೊಡ್ತೀವಿ ಆಮೇಲೆ. ಇಲ್ಲಿ ಜಸ್ಟ್ ಅದು ಬಿಟ್ಟರೆ ಇಲ್ಲಿ ಸಂಪ್ ಇದೆ ಸರ್. ನೋಡಿ, ಸಂಪಲ್ಲಿ ಯಾವಾಗಲೂ ನೀರು ಫುಲ್ ಇದೆ. ಹೌದು ಸರ್, ಫುಲ್ ಇದೆ ನೀರು. ಅದ್ರ ಯಾವುದೇ ರೀತಿ ತೊಂದರೆ ಇಲ್ಲ. ನೀರು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸರ್. ಅದಕ್ಕೆ ಶ್ಯೂರಿಟಿ ಕೊಡ್ತೀನಿ. ಅಲ್ಲಿಂದ ಬಂದರೆ ನೋಡಿ, ಇದೆಲ್ಲ ಸೇಫ್ಟಿ ಗ್ರಿಲ್ಸು. MS ರಾಡಲ್ಲಿ ನಿಮ್ಗೆ ಯಾವುದೇ ರೀತಿ ಈಗ ನಾವು ಇಷ್ಟಕ್ಕೆ ಕ್ಲೋಸ್ ಮಾಡಿ ಸ್ವಲ್ಪ ಹಾಕೊಡ್ಬೋದಿತ್ತು. ಫುಲ್ ಇರಲಿ, ಫ್ಯೂಚರ್ಗೆ ಚೆನ್ನಾಗಿರ್ಲಿ ಅಂತೇಳಿ ಫುಲ್ ಸ್ಟ್ರೆಂತ್ ಆಗಿ ಮಾಡ್ಕೊಟ್ಟಿದ್ದೀವಿ. ವರ್ಕ್ ನಡೀತಿದೆ ಸರ್. ಇನ್ನ ಕನ್ಸ್ಟ್ರಕ್ಷನ್ ಅಂದ್ರೆ ಫೈನಲ್ ಆಗಿದೆ. ಇನ್ನ 10% ವರ್ಕ್ ಇದೆ ಸರ್. ಫೈನಲ್ ಇದೆಲ್ಲ ಒನ್ ಡೇ 2 ಡೇಸ್ ವರ್ಕ್ ಅಷ್ಟೇ ಸರ್. ಇಲ್ಲೇ ಎಲ್ಲ ರೆಡಿ ಇದೆ, ಮಾಡೋದಷ್ಟೇ ಸರ್. ಅಂದ್ರೆ ಇನ್ನೊಂದು 10 ಡೇಸ್ ನೋಡಿ, ವೆಟ್ರಿಫೈಡ್ ನೋಡಿ ಸರ್. 10 ಡೇಸ್ ಅಷ್ಟೇ ಸರ್. 10 ಡೇಸ್ ವೆಟ್ರಿಫೈಡ್ ನೋಡಿ. ನಿಮ್ಗೆ ಯಾವ ತರ ನೋಡಿ ನೋಡಿ, ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಮೆಟೀರಿಯಲ್ಸ್ ಬಂದಿದಾವೆ. ಆಲ್ಮೋಸ್ಟ್ ಆಗ್ಬಿಡಿ, ಮೇಲ್ಗಡೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಸರ್. ಓಕೆ. ಇದು ಚಿಕ್ಕದಾಗಿ ಚೊಕ್ಕದಾಗಿ ಇದೆಲ್ಲ ಟೀ ಕುಡ್ಡೆ ನೋಡು. ಬಾಡಿಗೆ ಇನ್ಕಮ್ ಅಂತೇಳಿ ನಾವೇನ್ ಬೇರೆ ಯಾವ್ದಿಲ್ಲ. ಡೋರ್ ಆಗ್ಲಿ, ವಾಸ್ಕಲ್ ಡೋರ್ ತವಿಂದ ಆಗದೆ ಎಲ್ಲ ಇನ್ಕ್ಲೂಡೆಡ್ ಟೀಕ್. ಅಂದ್ರೆ ಬಾಡಿಗೆಗೆ ಬಿಡೋದಾದ್ರೂ ಟೀ ಕುಡ್ಡೆ ಸರ್. ಬಾಡಿಗೆಯಲ್ಲಿ ಏನಂದ್ರೆ ನಮ್ದು ಕಾನ್ಸೆಪ್ಟ್ ಏನ್ ಗೊತ್ತಾ ಸರ್, ಆಕ್ಚುಲಿ 2030 ಇಷ್ಟು ಗ್ರ್ಯಾಂಡ್ ಲುಕ್, ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿವರೆಗೂ ನಾನು ಗ್ರ್ಯಾಂಡ್ ಆಗಿ ಬದುಕ್ತಾ ಇದ್ದೀನಿ ಅನ್ನೋದು ರಿಚ್ನೆಸ್ ತೋರಿಸ್ಬೇಕು ಅನ್ನೋ ಆಸೆಯಿಂದ ನಂದೇ ಮನೆ ಅನ್ನೋ ತರ ನಾನು ಫೀಲ್ ಮಾಡಿದೀವಿ ಅಷ್ಟೇ, ಬೇರೆ ಏನಿಲ್ಲ. ಬನ್ನಿ ಸರ್, ಒಳಗಡೆ ಬನ್ನಿ. ಚೆನ್ನಾಗಿದೆ ಹಾಲ್ ನೋಡಿ. ನಿಮ್ಗೆ ಇದು TV ಯೂನಿಟ್ ನೋಡಿ. ಇಡೀ ನೀವು ಎಷ್ಟು 2030 ಮನೆಗಾರ ಹೋಗಿ ಈ ತರ TV ಯೂನಿಟ್ಸ್ ಆಗ್ಲಿ, ಈ ಕಿಚನ್ ನೋಡಿ, ಇಲ್ಲ ಇದೆಲ್ಲ ಕಿಚನ್ ನೋಡಿ. ಇದರಲ್ಲಿ ಬ್ಯಾಸ್ಕೆಟ್ಸು ಎಲ್ಲ
ಅಂದ್ರೆ ನೀವು 1 BHK ಬಾಡಿಗೆ ಕೊಟ್ಟರು ಕೂಡ ಬಾಡಿಗೆ ಕೊಟ್ಟರು ಅವ್ರಿಗೂ ಒಂದು ಖುಷಿ ಇರಬೇಕು. ಎಷ್ಟು ಸಫಿಷಿಯಂಟ್ ಆಗಿದೆ ನೋಡಿ ಸರ್, ಸಿಂಪಲ್ ಆಗಿ ಚಿಕ್ಕದಾಗಿ ಚೊಕ್ಕದಾಗಿ ಅನುಕೂಲವಾಗಿರ್ಬೇಕು. ಮೇನ್ ಎಲ್ಲ ಹೈಡ್ರಾಲಿಕ್ ಹಾಕ್ಸಿದಿರಲ್ಲ ಸರ್. ಕಟ್ಟೋದು ಮಾರೋದು ಇದ್ದೇ ಇರುತ್ತೆ, ಪ್ರಾಫಿಟಬಲ್ ಅವೆಲ್ಲ ಇದ್ದೇ ಇರುತ್ತೆ ನಮ್ಗೆ. ಬಟ್ ಕಸ್ಟಮರ್ ಹ್ಯಾಪಿ ಆಗಿರ್ಬೇಕು. ಮೇಲ್ಗಡೆ ರೂಫ್ ಟಾಪ್ ಲ್ಯಾಫ್ಟ್ ಮಾಡಿಸಿದೀವಿ. ಲ್ಯಾಫ್ಟ್ ಈಗ ಆರಾಮಾಗಿ ನೋಡಿ ಸಾಫ್ಟ್ ಕ್ಲೋಸರ್ ಎಲ್ಲ ನೋಡಿ, ಸಾಫ್ಟ್ ಕ್ಲೋಸ್. ಏನಂದ್ರೆ ಇವಾಗ ಈ ಮನೆಗೆ ಬಂದ್ರು ತಗೊಂಡು ಇರೋರ್ಗು ಖುಷಿ ಇರಬೇಕು. ತಗೊಳ್ಳೋ ನೋಡಿ, ಇದೊಂದು ಅಲ್ಲಿಂದ ಬಂತಂದ್ರೆ ಬಾಲ್ಕನಿ ನೋಡಿ, ಈ ಚಿಕ್ಕ ಮನೆ ಬಾಲ್ಕನಿ ಕೊಟ್ಟಿದ್ವಿ, ಯುಟಿಲಿಟಿ ಕಿಚನ್ ಯುಟಿಲಿಟಿ. ಸೂಪರ್ ಸರ್, ಸೂಪರ್. ಇಲ್ಲಿ ವಾಶ್ ನೋಡಿ, ಬೇಕು ಅಂದ್ರೆ ಒಂದು ವಾಶ್ ಇಲ್ಲಿ ಡ್ರೈನೇಜ್ ತರ ಕೊಟ್ಟಿದೀವಿ. ವಾಶ್ ಮೆಷಿನ್ ಹೋಗ್ಬೋದು, ಹ್ಯಾಂಡ್ ವಾಶ್ ಎಲ್ಲ ಸಫಿಷಿಯಂಟ್. ವಾಷಿಂಗ್ ಮಿಷಿನ್ಗೂ ಪ್ರೊವಿಷನ್ ಕೊಟ್ಟಿದೀವಿ. ಇಲ್ಲಿ ಇಲ್ಲೇ ಬಟ್ಟೆ ಒಣಗಾಕ ಆರಾಮಾಗಿ ಮೇಲ್ಗಡೆ ಒಂದು ಇದು ಹಾಕೊಂಡ್ರೆ ಮಾಡ್ಕೊಬಹುದು. ಇದಕ್ಕೂ ಸೇಫ್ಟಿ ಗ್ರಿಲ್ ಫುಲ್, ಇಲ್ಲಿಗೂ ಸೇಫ್ಟಿ ಗ್ರಿಲ್ ಕೊಟ್ಬಿಟ್ಟಿದೀವಿ. ಇಲ್ಲಿ ಮತ್ತೆ ವೆಂಟಿಲೇಷನ್ ಬನ್ನಿ ಅಂತ ಹೇಳಿದ್ರೆ ಇಲ್ಲಿ ಬನ್ನಿ ಸರ್. ಹಾಲ್ಗೆ ವೆಂಟಿಲೇಷನ್ ಇರ್ಲಿ ನಮ್ದು ಅಂತ ಹೇಳಿ ಇಲ್ಲೊಂದು ಸ್ಮಾಲ್ ಕಿಟಕಿ ಕೊಟ್ಟಿದೀವಿ. ಸೂಪರ್ ಸರ್. ಅಂದ್ರೆ ಆ ಕಡೆ ಹಾಲ್ಗೆ ಒಂದ್ ಸ್ವಲ್ಪ ವೆಂಟಿಲೇಷನ್ ಇರ್ಲಿ, ಬೆಳಕು ಮತ್ತೆ ಗಾಳಿ ಚೆನ್ನಾಗಿ ಬರ್ಲಿ ಅನ್ನೋದು ಒಂದು ಇದರಿಂದ ಮಾಡ್ಕೊಟ್ಟಿದೀವಿ. ಸೂಪರ್ ಸರ್. ನೋಡಿ ಇವಾಗ ನಿಮ್ಗೆ ಒಂದು ರಿಚ್ನೆಸ್ ಇದು ನೋಡಿ, ಎಲ್ಲ ಒಂಥರ. ಇಲ್ಲಿ ನೋಡಿ ಸರ್, ಪ್ರೊಫೈಲ್ ಲೈಟ್ ಇವಾಗೆಲ್ಲ ನಾರ್ಮಲ್ ಆಗಿ LED 4 ಬಲ್ಬ್ ಹಾಕೊಂಡು ಬಿಟ್ಬಿಡ್ತಾರೆ ನೋಡಿ, ಇದು ಪ್ರೊಫೈಲ್ ಲೈಟ್ ಅಂತ ಹೇಳ್ತಾರೆ ಇದಕ್ಕೆ. ಹೌದು, ಈ ಪ್ರೊಫೈಲ್ ಲೈಟ್ ನೋಡಿ ಯಾವ ತರ ಬಂದಿದೆ, ಚೆನ್ನಾಗಿ ಮಾಡಿಸಿದ್ರಿ ಸರ್. ಅಂದ್ರೆ ಈಗ ಇದನ್ನ ಈ ಮನೆ ತಗೊಳ್ಳೋರ್ಗು ಪ್ರಾಫಿಟಬಲ್ ಇರಬೇಕು. ಮನೆಗೆ ಬಾಡಿಗೆಗೆ ಬರೋರ್ಗು ನಾನೊಂಥರ ರಿಚ್ ಲೈಫ್ ಬಾಡಿಗೆಯಲ್ಲಿ ಇದ್ದೀನಿ ಅಂತ ನೋಡಿ ಸರ್. ಈ ತರ ಮನೆ ಸಿಂಪಲ್ ಆಗಿ ವುಡ್ ವರ್ಕ್ ಇರಲ್ಲ, ಏನಿರಲ್ಲ, ಅಂತೆ ಮನೆಗೆ ನೀವು 4,000 5,000 ರೆಂಟ್ ಕೊಡ್ತಾ ಇರ್ತೀರಾ. ಹೌದು. ಜಸ್ಟ್ ನಾವು ರೆಂಟ್ ನ ಜಾಸ್ತಿ ಕೇಳಬೇಕು ಅಂದಾಗ್ಲೂ ನಾವು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಬಂದವ್ರಿಗೂ ನೋಡಪ್ಪ ಇದೆಲ್ಲ ಇದೆ, 7,000 ಆರಾಮಾಗಿ ಕೊಡಬಹುದು, ಕಣ್ಣು ಮುಚ್ಕೊಂಡು. ನನಗೆ ಇನ್ನೊಂದು ಏನ್ ಅನ್ಸಿದ್ ಗೊತ್ತಾ, ಕೆಲವೊಂದ್ಸರಿ ಏನ್ ಮಾಡ್ತಾರೆ, ಅಲ್ಲೊಂದು ಪಾರ್ಕಿಂಗ್ ಇಟ್ಟಿರ್ತಾರೆ, ಪಾರ್ಕಿಂಗ್ ಎದುರುಗಡೆನೆ ಡೋರ್ ಇಟ್ಬಿಡ್ತಾರೆ. ಮೇನ್ ಅವ್ರಿಗೆ ಏನಂದ್ರೆ ಡಿಸ್ಟರ್ಬೆನ್ಸ್. ನೋಡಿ ಮೆಟ್ಲು ಮೇಲ್ಗಡೆ ಹೋಗೋರ್ಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಬರಲ್ಲ. ನಂದಿ ಬಾಗ್ಲು ಅಂದ್ರೆ ಸೈಟ್ ನಿಮ್ಗೆ ವೆಸ್ಟ್ ಫೇಸಿಂಗ್. ಇದು ನಂದಿ ಬಾಗ್ಲಕ್ಕೆ ನಾರ್ತ್ ನಾವು ಡೋರ್ ಇಕ್ಕಿದ್ವಿ. ಅಲ್ಲಿ ಬಂದ್ರೆ ಇದೊಂದು ರೂಮು ಸಿಂಗಲ್ ರೂಮ್, ಆರಾಮಾಗಿ ಒಂದು ಕಾಟ್ ಹಾಕೊಂಡು ನಿಮ್ದು ಇರಬೇಕು. ಇದಕ್ಕೆ ಬೆಳಕಿಂಗ್ ಪ್ರೊವಿಷನ್ ಬಂದ್ಬಿಟ್ಟು ನಾವು ಇದು ಪಾರ್ಕಿಂಗ್ ಇಂದ ಒಂದು ವಿಂಡೋ ಕೊಟ್ಟಿದೀವಿ. ಚೆನ್ನಾಗಿದೆ, ಬೆಳಕು ಆರಾಮಾಗಿ ಬರುತ್ತೆ. ಲ್ಯಾಫ್ಟ್ ಮಾಡಿಸ್ಕೊಂಡಿದ್ದೀವಿ. ಇದಕ್ಕೆ ಆರ್ಡರ್ ಮಾಡಿಸಿಲ್ಲ, ಇರ್ಲಿ ನೋಡೋಣ, ಕಸ್ಟಮರ್ ವೈಸ್ ನೋಡ್ಕೊಂಡು ಮಾಡ್ಕೊಳ್ಳೋಣ ಅಂತೇಳಿ. ಸದ್ಯಕ್ಕೆ ಲ್ಯಾಫ್ಟ್ ಇದೆ, ಆರಾಮಾಗಿ ಕಿಚನ್ ಲ್ಯಾಫ್ಟ್ ಈ ಲ್ಯಾಫ್ಟ್ ಯೂಸ್ ಮಾಡ್ಕೊಂಡ್ರೆ ಈ ಮನೆಗೆ ಏನ್ ಐಟಮ್ ಬೇಕು ಅದನ್ನ ಸಫಿಷಿಯಂಟ್ ಆಗಿ ತುಂಬ್ಕೊಬಹುದು ಆರಾಮಾಗಿ. ಆಮೇಲೆ ಇದು ಕೆಳಗಡೆ ಎಲ್ಲ ಯಾವ್ದು ಸರ್? ಇದು ಗ್ರಾನೈಟ್ ಸರ್. ಗ್ರಾನೈಟ್ ಸರ್. ಇದು ನೋಡಿ ಬಾಡಿಗೆ ಮನೆ ಅಂತ ಸರ್, ಫರ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ಇದು 260 rupees ಸ್ಕ್ವೇರ್ ಫೀಟ್. ಬಾಡಿಗೆ ಮನೆ ಅಂತ ಹೇಳ್ಬಿಟ್ಟು ಏನ್ ಕಮ್ಮಿ ಯಾವುದೇ ರೀತಿಯಲ್ಲೂ ಕಾಂಪ್ರಮೈಸ್ ಕ್ವಾಲಿಟಿ ಆಗಿಲ್ಲ. ಇನ್ಕ್ಲೂಡೆಡ್ ನೀವು ಡೋರ್ ಹೋಗಿ ಬನ್ನಿ, ಫ್ರಂಟ್ ಅಲ್ಲಿ ನಿಮ್ಗೆ ಏನ್ ಡಿಸೈನ್ ಇದೆ ಅದೇ ತರ ಬನ್ನಿ, ಹಾಗೆ ತೋರಿಸ್ತೀನಿ. ಬ್ಯಾಕು ಸೇಮ್ ನೋಡಿ, ಇಲ್ಲಿ ಥಿಕ್ನೆಸ್ ನೋಡಿ ನಿಮ್ಗೆ. ಹೌದು ಸರ್, ಬಾಡಿಗೆ ಮನೆ ಅಂತ ಹೇಳಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ. ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಲ್ಲ. ಅದೇನೋ ಹೇಳ್ತಾರಲ್ಲ, ಕಿಂಗ್ ರಾಜನ್ ತರ ಬದುಕಬೇಕು ಅಂತಾರಲ್ಲ ಸರ್, ಆ ತರ. ಬಾತ್ರೂಮ್ ನೋಡಿ, ನೀವು 2030 ಇಷ್ಟು ದೊಡ್ಡ ಬಾತ್ರೂಮ್ ಸಿಂಗಲ್ ಬೆಡ್ರೂಮ್ ಕೊಡ್ತಾರೆ, ಇದೆ ಫಸ್ಟ್ ಒಂದು. ಹೌದು ಸರ್. ಆಮೇಲೆ ಇಷ್ಟ ಹೈಟ್ ಅಲ್ಲಿ ನೀವು 8 feet ಟೈಲ್ಸ್ ಮಾಮೂಲಿ ಬರುತ್ತೆ. ವೆಂಟಿಲೇಟರ್ ಮಾಮೂಲಿ ಬಾತ್ರೂಮ್ ಹೊಂಟೋಗ್ಬಿಡುತ್ತೆ. ಸಾಕು, ಸಫಿಷಿಯಂಟ್ ಆಗಿ ಒಂದು ಸಿಂಗಲ್ ಬೆಡ್ರೂಮ್ ಮನೆಗೆ ಸೂಪರ್ ಆಗಿದೆ, ಸಾಕು ಅನ್ಸುತ್ತೆ. ನನ್ನ ಒಪಿನಿಯನ್. ಯಾಕಂದ್ರೆ ನಾನು ಈ ಮನೇಲಿ ಇದ್ರೆ ನನಗೆ ಏನ್ ಫೀಲ್ ಅನ್ಸುತ್ತೆ ಅನ್ನೋದ್ರ ಪ್ರಕಾರ ಯೋಚನೆ ಮಾಡಿ ಮನೆ ಕಟ್ಟಿದೀವಿ ಸರ್. ಸೂಪರ್ ಸರ್. ಅಷ್ಟೇ ನಾವು ಹೇಗ್ ಬದುಕ್ತೀವೋ ಅದೇ ತರ ಇನ್ನೊಬ್ರು ಬದುಕ್ಬೇಕು ನಮ್ಗೆ. ಓಕೆ ಸರ್, ನಡೀರಿ ಸರ್. ಬನ್ನಿ ಸರ್, ಮೇಲ್ಗಡೆ 2 BHK ಒಂದು ತೋರಿಸ್ತೀರಿ. 2 BHK ಹೋಗೋಣ ಸರ್, ಬನ್ನಿ ಸರ್. ಸರ್ ಈಗ ಇದು ಮೆಟ್ಲು ನೋಡಿ, ನಾರ್ಮಲ್ ಆಗಿ ಇದು 40 mm ಅಂತಾರೆ ಇದಕ್ಕೆ. ಇದು ಲೈಕ್ 40 mm ಲೈಕ್. ಇದು ನಾರ್ಮಲ್ ಆಗಿ ಎಲ್ಲ ಮಾಡಿದ್ರೆ ನಾವು ರೌಂಡ್ ಮಾಡಿ ಒಂದೇ ಇದ್ರಲ್ಲಿ ರೌಂಡ್ ಮಾಡಿ ಮಾಡ್ಬೋದಿತ್ತು. ಬಟ್ ಮನೆ ಅನ್ನೋದು ಏನಂದ್ರೆ ತಗೊಳ್ಳೋರ್ಗಾಗ್ಲಿ ಕಟ್ಟೋರ್ಗಾಗ್ಲಿ ಒಂದ್ ಕನ್ಸು ನಂಗೆ, ಚೆನ್ನಾಗೇ ಇರ್ಲಿ. ಫುಲ್ ಔಟ್ ಸೈಡ್ ನೀವು ಎಲ್ಲಿಂದ ಇಲ್ಲಿ ಒಂದೇ ಮೆಟ್ಲಿಂದ ಲಾಸ್ಟ್ ಮೆಟ್ ಗಂಟೆ ಹೋಗಿ ಫುಲ್ 40 mm ಮೆಟ್ಲಿ ಹಾಕಿದ್ವಿ. ಔಟರ್ ಸ್ಟೇರ್ ಕೇಸು ಆಂಟಿಸ್ಕಿಡ್ ಲಫೋತ್ರ ಅಂತ ಹೇಳ್ತಾರೆ. ಆಂಟಿಸ್ಕಿಡ್ ಮೆಟ್ಲು ಇದು ಸರ್. ಅದೇ ಅಂದ್ರೆ ಕೊಟ್ಟಿದ್ದಾರೆ ಆರ್ಡ್ರು. ಇದು ಅಷ್ಟೇ ಫುಲ್ ಕೆಳಗಡೆಯಿಂದ ಟಾಪ್ ಕೊಂಟನು ಸೇಫ್ಟಿ ಮಕ್ಳಿಗಾಗ್ಲಿ ಯಾವ್ದಕ್ಕಾಗ್ಲೂ. ನಾಳೆ ದಿನ ಈ ಕಡೆ ಬಿಲ್ಡಿಂಗ್ ಕಟ್ಟಿದ್ರು ನಮ್ ಬಿಲ್ಡಿಂಗ್ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನೋ ರೀತಿ ಮಾಡಿದೀವಿ. ಇಲ್ಲಿ ನಮ್ಗೆ MS ಅಲ್ಲಿ ರೈಲಿಂಗ್ಸ್ ಬರುತ್ತೆ, MS ರೈಲಿಂಗ್ಸ್ ಬರುತ್ತೆ. ಇಲ್ಲಿಗೆ ಸಿಲಿಂಡರ್ಗೆ ಇದೊಂದು ತೋರ್ಸೋದು ಮರ್ತೆ ನಿಮ್ಗೆ. ಸಿಲಿಂಡರ್ ಪ್ರೊವಿಷನ್ ಕೊಟ್ಟಿದೀವಿ. ಅದೇ ನಾನು ಕೇಳಬೇಕು ಅಂತಿದ್ದೆ, ಎಲ್ಲ ಮನೆಗಳಿಗೂ ಇಲ್ಲೇ? ಎಲ್ಲ ಮನೆಗೂ ಇದೆ ಸಿಲಿಂಡರ್ ಪ್ರೊವಿಷನ್. ಮೇಲ್ಗಡೆ ತನಕ ಇಲ್ಲ ಸಿಲಿಂಡರ್ ಪ್ರೊವಿಷನ್ಗೆ ನೋಡಿ 3 ಮನೆಗೆ 3 ಕೊಟ್ಟಿದೀವಿ. 3 ಕೊಟ್ಟಿದ್ದೀರಿ, ಅದಕ್ಕೆ ನೀವು ಕೆಳಗಡೆ ಗ್ರಿಲ್ ಹಾಕ್ಸ್ತೀರಿ. ಸೇಫ್ಟಿ ಗ್ರಿಲ್ ಬಂದ್ಬಿಡುತ್ತೆ ಸರ್, ಬಂದ್ಬಿಡುತ್ತೆ. ಓಕೆ, ಅಂದ್ರೆ ವರ್ಕ್ ನಡೀತಿದೆ. ವರ್ಕ್ ಏನ್ ಸರ್, ಇನ್ 10 days ವರ್ಕ್ ಅಷ್ಟೇ, ಬೇರೆ ತುಂಬಾ ದಿನ. ಒಂದ್ಸರಿ ಬಂದು ವಿಸಿಟ್ ಮಾಡಿ, ಒಂದ್ಸಲಿ ನೋಡ್ಬೇಕು ಮನೆನ ಸರ್. ಹೌದೌದು, ತಗೊಳ್ಳೋದು ಬಿಡೋದು ಆಮೇಲೆ ಇರುತ್ತೆ, ಜಸ್ಟ್ ನೋಡ್ಬೇಕು. ಓಕೆ,
ಲೈಕ್ ಅಲ್ಲಿಂದ ಬಂದರೆ ಇದು ಫ್ರಂಟ್ಗೆ ಎಲಿವೇಶನ್ ಚೆನ್ನಾಗಿರಲಿ ಅಂತೇಳಿ ನಾವು SS-ಗೆ ಹೋಗೋಣ ಅಂತೇಳಿ. MS ಎಲ್ಲ ನಾರ್ಮಲ್ ಆಗಿ MS-ಗೆ ಹೋಗ್ತಾರೆ. ಹೌದು, ಚೆನ್ನಾಗಿರಲಿ SS ನಮ್ಮದೇ ಫ್ರಂಟ್ ಎಲಿವೇಶನ್ ಚೆನ್ನಾಗಿಲ್ಲ ಅಂತೇಳಿ SS-ಗೆ ಹೋಗಿದ್ದೀವಿ. ಅದು ಸ್ಕ್ವೈರಲ್ಲಿ ಹೋಗಿದ್ದೀವಿ. ಸ್ಕ್ವೇರಲ್ಲಿ ಚೆನ್ನಾಗಿದೆ. ಸ್ಕ್ವೈರ್ ಅಂತ ಸ್ವಲ್ಪ ಲುಕ್ ವೈಸ್ ಚೆನ್ನಾಗಿ ಬರುತ್ತೆ, ಕಾಸ್ಟ್ ವೈಸ್ ಜಾಸ್ತಿ ಇರುತ್ತೆ, ಬಟ್ ಕಾಂಪ್ರಮೈಸ್ ಆಗೋದು ಬೇಡ ಅಂತೇಳಿ ಹೋಗಿದ್ದೀವಿ. ಬನ್ನಿ ಸರ್, ಇದು ಬಂದರೆ ನಿಮ್ಗೆ ಇದು ಫಸ್ಟ್ ಫ್ಲೋರು. ಫಸ್ಟ್ ಫ್ಲೋರಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನೋಡಿ ಇಷ್ಟೊಂದು ಸಫಿಷಿಯೆಂಟು. ಯಾವ್ದಾರು ಒಂದು ಫಂಕ್ಷನ್ ಮಾಡಿದ್ರು ನಿಮ್ಗೆ ಆರಾಮಾಗಿ ಇಲ್ಲಿ ಮೇಲ್ಗಡೆ ಮನೆ ಹೋಗೋದು ಹಿಂಗೆ ಹೊಂಟೋಗ್ಬಿಡ್ತಾರೆ. ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ಗೆ ಆ ಥರ ಒಂದು ಕಂಫರ್ಟ್ ಮಾಡಿ ಇರಲಿ ಅಂತ ಬಿಟ್ಟಿದ್ದೀವಿ. ಅಲ್ಲಿ ಹಾಕೊಂಡ್ರು ನಿಮಗೆ ಮನೆ ಮುಂದೆ ತುಳಸಿ ಕಟ್ಟೆಗೆ ಅದಕ್ಕೆ ಇದಕ್ಕೆ ಜಾಗ ಒಂಥರ ಹೊರಾಂಡ ನಿಮ್ದೇಗಿರ್ಲಿ. ಸ್ಪೇಸಸ್ ನೋಡಿ ಎಷ್ಟಿದೆ ನಿಮ್ಗೆ, ಆಲ್ರೆಡಿ ಸಿಗುತ್ತೆ. ಇಲ್ಲಿ 6 ಫೀಟ್ ಸಿಕ್ಕಿದ್ರೆ ಇಲ್ಲಿ ನಿಮಗೆ 4 ಫೀಟ್ ಗಂಟ ಬಂದ್ಬಿಡುತ್ತೆ. ಇದು ಸೇಫ್ಟಿ ಗ್ರಿಲ್. ಇದು ಸೇಮ್ ಎಲ್ಲ ನೀವು ಯಾವ ಫ್ಲೋರ್ ಹೋದ್ರು ಸೇಫ್ಟಿ ಗ್ರಿಲ್. ಇವಾಗ ಏನ್ ಇಲ್ಲಿ ಟೈಲ್ಸ್ ಹಾಕಿದ್ರಿ ವಾಲ್ಗೆ ಆ ತರ ಕೆಳಗಡೆ ಬರುತ್ತೆ. ಸೇಮ್ ಹೌದು, ಆ ಥರ ಬಂದು ನೋಡಿ ಸರ್. ಇದು 40 ಯಾರು ಮಾಡಿ ಇದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದು ಔಟ್ ಫಿಟ್ ನೋಡಿದೆ ಹೆಂಗಿದೆ, ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬಟ್ ಇದೇ ತರ ಮೇಲೂ ಕೊಡ್ತೇವೆ. ಮೇಲೆ ಬಂದ್ರೆ PUC ಇದ್ರ ಹೊಸದಾಗಿ ಇವಾಗೆಲ್ಲ ಆನ್ ಗೋಯಿಂಗ್ ಟ್ರೆಂಡ್ ಅದೊಂದು ಬಂದಿದೆ. ಬನ್ನಿ ಸರ್ ಹಂಗೆ ಸೇಮ್ ಇದು ಆಸಿಗಲ್ಲ ಅದೇ ಥರನೇ ಇಲ್ಲಿಗೂ ಗ್ರಾನೈಟ್ ಕೊಟ್ಟು ಕಂಫರ್ಟಾಗಿ ಮಾಡಿದ್ದೀವಿ. ಇದು ಅಷ್ಟೇ ಸರ್, ಟೀಕು. ಡೋರ್ ತುಂಬಾ ಚೆನ್ನಾಗಿದೆ ಸರ್. ಡೋರ್ ನೋಡಿ ಸರ್, ನೀವು ಒಂದ್ಸಲ ಎಲ್ಲ ಟೀಕುಡ್ಡೆ ಸರ್, ಯಾವ್ದ್ರಲ್ಲೂ ಕಾಂಪ್ರಮೈಸ್ ಇಲ್ಲ. ಟೀಕುಡ್ 1.25 ಇಂಚು ದಪ್ಪ, 1 ಇಂಚ್ ಅಲ್ಲ 1.25 ಇಂಚ್ ದಪ್ಪ. 1.25 ಇಂಚ್ ದಪ್ಪ, ಹೌದು. ಸ್ಟ್ಯಾಂಡರ್ಡ್ ಆಗಿ ಇರ್ಬೇಕು ಸರ್. ಬಂದ್ರೆ ಹಾಗೆ ಬನ್ನಿ ಸರ್ ಒಳಗಡೆ. ಬಂದ್ರೆ ಇದು ಹಾಲು POP ಮಾಮೂಲಿ ಫಾಲ್ ಸೀಲಿಂಗ್ ಯಾವ ತರ ಬೇಕು ಅದಕ್ಕೆ ಸೇಮ್ ಇದಕ್ಕೂ ಅಷ್ಟೇ ಪ್ರೊಫೈಲ್ ಲೈಟ್ ಯೂಸ್ ಮಾಡಿದೀವಿ. ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿ. ನೀವು ಅದೇ ಎದುರುಗಡೆ ಬಂದ್ರೆ ಇದೊಂದು ಟಿವಿ ಯೂನಿಟ್ ಆರಾಮಾಗಿ ನೋಡಿ, ಇದೊಂದು ಟಿವಿ ಯೂನಿಟ್. ಅದು ಬ್ಯಾಕ್ ಗ್ರೌಂಡ್ ಆಗಿರ್ಲಿ ಅಂತೇಳಿ ಮಾಮೂಲಿ ಇದು PUC ಇದೆಲ್ಲ ಇದು ಹಾಕ್ಬಿಟ್ಟಿದೀವಿ. PVC ನೀವು ಆರಾಮಾಗಿ ಇಲ್ಲಿ ಫೋಟೋ ಫ್ರೇಮ್ಗಳು ಹಾಕೊಂಬೋದು. ವುಡ್ ಅಲ್ಲ ಸರ್, PUC. ನೀರಿರ್ಲಿ ಮಳೆ ಇರ್ಲಿ ಏನಿದ್ರು ತೂಕೇಡಿ ಎಲ್ಲ ಏನಿರಲ್ಲ. ವುಡ್ ಅಲ್ಲ ಇದು ವುಡ್. ಇದು ವುಡ್. ಅದಕ್ಕೋಸ್ಕರ ಇದು ಗೋಡೆಯಲ್ಲಿ ಅದಕ್ಕೂ ಹಿಂದೆಗಡೆ ನಾವು 6 mm ಏನು ವುಡ್ ಹೊಡೆದಿ ವುಡ್ ಪ್ಲೈವುಡ್ ಶೀಟ್ ಹೊಡೆದಿ ಅದ್ರ ಮೇಲೆ ನಾವು ಇದನ್ನ ಅಪ್ಲೈ ಮಾಡಿದೀವಿ. ನಿಮ್ ನಾಳೆ ದಿನ ಏನೇ ವಾಟರ್ ಲೀಕೇಜ್ ಏನೇ ಬಂದ್ರು ಇನ್ ಕೇಸ್ ಬಂದ್ರು ಇದು ಯಾವ್ದೇ ರೀತಿ ನಿಮ್ಗೆ ತಿನ್ನಲ್ಲ. ಅದ್ಭುತ ಸರ್. ಅದರಿಂದ ದೆನ್ ನಮ್ ಚೊಕ್ಕದಾಗ ಒಂದು ಪೂಜಾ ರೂಮ್ ಸಿಂಪಲ್ ಆಗಿ ಚಿಕ್ಕದಾಗಿರ್ಲಿ ಚೊಕ್ಕದಾಗಿ ಚೆನ್ನಾಗಿದೆ ಸರ್. ಅಂದ್ ಮೇಲ್ಗಡೆ ಒಂದು ಪಿರಿಯಡ್ ಮಾಡಿದೀವಿ, ಅದಕ್ಕೆ ಒಂದು ಲೈಟ್ ಕೊಟ್ಟಿದೀವಿ. ಲೈಟ್ ಎಲ್ಲ ಬರುತ್ತೆ. ಇಲ್ಲಿ ಪೂಜೆ ಮಾಮೂಲಿ ದೇವರು ಇಲ್ಲಿ ಪೂಜೆ ಮಾಡ್ಕೊಬಹುದು. ಅದಕ್ಕೆ ಬೇಕಾದಂತ ವಸ್ತುಗಳನ್ನ ಸಾಮಗ್ರಿಗಳನ್ನ ಇಲ್ಲಿ ಇಟ್ಕೊಬಹುದು. ಅದಕ್ಕೂ ಮೀರಿ ಇನ್ನ ಏನೋ ಸಪರೇಟ್ ಆಗಿತ್ತೀನಿ ಅಂತ ಹೇಳಿದ್ರೆ ಇಲ್ಲೂ ಒಂದು ಲ್ಯಾಪ್ಟಾಪ್ ಐಟಮ್ ಕೊಟ್ಟಿದೀವಿ. ಇಲ್ಲೂ ಬೇಕಾದ್ರೆ ಏನಾದ್ರು ಇಟ್ಕೊಬಹುದು. ಸೂಪರ್ ಸರ್. ಅದ್ ಬಿಟ್ಟು ಇಲ್ಲಿ ಟಿವಿ ಯೂನಿಟ್ ಅಲ್ಲೂ ಸ್ವಲ್ಪ ತಕ್ಕ ಮಟ್ಟಿಗೆ ಎಷ್ಟು ಚಿಕ್ಕ ಜಾಗನ ಎಷ್ಟು ನೀಟಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಅಂದ್ರೆ ವೇಸ್ಟ್ ಮಾಡಬಾರ್ದು ಸರ್. ಯಾಕಂದ್ರೆ ಇವತ್ತಿನ ಬೆಂಗಳೂರಲ್ಲಿ ಒಂದ್ ಅಡಿ 10,000 to 12,000 ರೂಪಾಯಿ 13,000 ರೂಪಾಯಿ ಅಂತ ಹೇಳ್ತಾರೆ. ಅದ್ರಲ್ಲಿ ನಾವು ಒಂದೊಂದ್ ಅಡಿ ವೇಸ್ಟ್ ಮಾಡ್ಕೊಂಡು ಹೋಗ್ತಾ ಅಂದ್ರೆ ಏನೂ ಇಲ್ಲ, ಯೂಸ್ ಇಲ್ಲ. ಇರೋ ಜಾಗನ ಯೂಟಿಲೈಸ್ ಮಾಡ್ಕೊಂಡು ಹೋಗೋಣ ಅದೊಂದು ಕಾನ್ಸೆಪ್ಟ್ ಅಷ್ಟೇ. ನೀವು ಅಲ್ಲಿಂದ ಬಂತು ಅಂದ್ರೆ ಫಸ್ಟ್ ಕಿಚನ್ ನೋಡ್ತೀರಾ, ರೂಮ್ ನೋಡ್ತೀರಾ? ರೂಮ್ ನೋಡಿ ಸರ್, ಬನ್ನಿ. ಡೋರ್ ಹಿಂದೆಗಡೆ ಬಂದ್ರೆ ಇದೊಂದು ರೂಮ್ ಸಿಗುತ್ತೆ ಸಾಕು. 2 BHK ಅಂದ್ರೆ ಇಷ್ಟು ರೂಮ್ ಸಾಕು. ಅಲ್ಲಿಂದ ಬಂದ್ರೆ ಮಾಮೂಲಿ ಇಲ್ಲಿ ಕಾಟ್ ಹಾಕೋಬಹುದು. ಬನ್ನಿ ಸರ್ ಒಳಗಡೆ ಬನ್ನಿ ಸರ್. ಕಾಟ್ ಹಾಕೊಂಡ್ರೆ ನೋಡಿ ಜಸ್ಟ್ ಇಲ್ಲಿ ನೋಡಿ. ಇದೊಂದು ವಾರ್ಡ್ರೋಬ್ ಫುಲ್ ಲಾಫ್ಟ್ ಇದೆ ನೋಡಿ. ಲಾಫ್ಟ್ ಡೆಪ್ತ್ ನೋಡಿ ನೀವು. ಹೌದು, ಎಷ್ಟು ಡೆಪ್ತ್ ಇದೆ. 2 feet 2.5 feet ಈಸಿಯಾಗಿ ವಸ್ತುಗಳನ್ನ ಸಿಗುತ್ತೆ. ಅಲ್ಲಿ ಇನ್ನೊಂದು ನೋಡಿ, ಅದು ಇದು ನಿಮ್ಗೆ ಬೆಳಕಿಗೂ ಕಿಟಕಿ ಆಯ್ತು. ನೀವು ಮೇಕಪ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಗ್ಲಾಸ್ ಬರುತ್ತೆ. ಇಲ್ಲಿ ಗ್ಲಾಸ್ ಹಾಕೊಡ್ತೀವಿ. ಇಲ್ಲಿ ಒಳಗಡೆ ಗ್ಲಾಸ್ ಬರುತ್ತೆ. ಇಲ್ಲಿ ನಿಮ್ಗೆ ಐಟಮ್ಸ್ ಇಕ್ಕೊಳ್ಳೋದಕ್ಕೆ ಜಾಗ ಮಾಡ್ಕೊಟ್ಟಿದೀವಿ, ಸ್ಟೋರೇಜ್ ಟೈಪ್. ನೀವು ಮೇಕಪ್ ಮಾಡ್ಕೊಂಡ್ರೆ ಇಲ್ಲಿ ಮಾಡ್ಕೊಬಹುದು. ಬೇಡ ಅಂದಾಗ ಹಿಂಗೆ ಕ್ಲೋಸ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಬೆಳಕು ಬರುತ್ತೆ. ಇಲ್ಲೂ ನಿಮ್ಗೆ ಐಟಮ್ಗಳು ಇಕ್ಕೋದಕ್ಕೆ ಇಲ್ಲಿ ಜಾಗ ಮಾಡ್ಕೊಟ್ಟಿದೀವಿ. ಸೂಪರ್ ಸರ್, ಸೂಪರ್. ಅಂದ್ರೆ ಒಂದು ಕ್ವೀನ್ ಸೈಜ್ ಬೆಡ್ ಆರಾಮಾಗಿ ಕ್ವೀನ್ ಸೈಜ್ ಆರಾಮಾಗಿ ಹಾಕೋಬಹುದು ಸರ್. ನಿಮ್ಗೆ ಇದು 10x10 ಸಿಗುತ್ತೆ ಓವರ್ ಆಲ್. ಇವಾಗ 10 ಅಡಿ ಸಿಗುತ್ತೆ. ನೀವು 6 ಅಡಿ ಬೆಡ್ ಹಾಕೊಂಡ್ರೆ ಸಫಿಷಿಯೆಂಟ್ ಆಗಿ ಜಾಗ ತಗೊಬಹುದು, ಸಿಗುತ್ತೆ. ಬನ್ನಿ ಸರ್ ಹಾಗೆ. ಅಂದ್ರೆ 6.5 5 ಅಡಿ ಬೆಡ್ ಹಾಕೊಂಡ್ರೆ ಸಿಗುತ್ತೆ. ಅಲ್ಲಿಂದ ಬಂದ್ರೆ ಇದು ನಮ್ಮ ಕಿಚನ್. ಚಿಕ್ಕ ಮನೆಯ ಚಿಕ್ಕ ಕಿಚನು ಸರ್. ಆದ್ರೂ ಚೆನ್ನಾಗಿದೆ ಸರ್. ಇಲ್ಲಿ ಪುಟಾಣಿ ಶೋಕೇಶ್ ಏನಾದ್ರು ಸಿಂಪಲ್ ಆಗಿ ಇಟ್ಕೊಳ್ಳಿ ಅಂತೇಳಿ ಒಂದು ಕಸ್ಟಮೈಸ್ ಮಾಡ್ಕೊಟ್ಟಿದೀವಿ. ಎಲ್ಲ ಸಾಫ್ಟ್ ಕ್ಲೋಸ್ ಸರ್. ಎಲ್ಲ ಗಡಬಡ ಅನ್ಬಾರ್ದು, ನೀಟಾಗಿರ್ಲಿ. ಸಾಫ್ಟ್ ಕ್ಲೋಸ್ ನೀವು ಯಾವ್ದಕ್ಕಾರ ಇಡೀ ಬಿಲ್ಡಿಂಗ್ ಅಲ್ಲಿ ಯಾವ್ದೇ ಹೋಗಿ ಸಾಫ್ಟ್ ಕ್ಲೋಸ್. ಸೂಪರ್ ಸರ್. ಅಲ್ಲಿಂದ ಬಂದ್ರೆ ನಿಮ್ಗೆ ಕಿಚನ್ ಅಲ್ಲಿ ಇಲ್ಲಿ ನೀವು ಮಾಮೂಲಿ ಗ್ಲಾಸ್ ಗೀಸ್ ಇಕ್ಕೊಳ್ಳೋದಕ್ಕೆ ಒಂಥರ ಮಾಮೂಲಿ ಶೋಗ ಐಟಮ್ ಗ್ಲಾಸ್ ಏನಾದ್ರು ಜ್ಯೂಸ್ ಗ್ಲಾಸ್ ಇಕ್ಕೋದಕ್ಕೆ ಮಾಡಿದೀವಿ. ಇಲ್ಲಿ ವಾಟರ್ ಪ್ಯೂರಿಫೈಡ್ ಆಕ್ವಾ ಅದು ಇಕ್ಕೋದಕ್ಕೆ ಇಲ್ಲಿ ಕೊಟ್ಟಿದೀವಿ ಜಾಗ ನೋಡಿ. ಇಲ್ಲಿ ಬಂದ್ಬಿಡುತ್ತೆ.
ಆರಾಮಾಗಿ ಎಲ್ಲ ಸಾಫ್ಟ್ ಕ್ಲೋಸ್ ನೋಡಿ. ಮಾಮೂಲಿ ಸೇಮ್ ಆಸ್ ಇಟ್ ಇಸ್ ಹೈಡ್ರಾಲಿಕಲ್ಲೇ ಎರಡು ಕ್ಯಾಬಿನ್ ಥರ ಮಾಡಿದ್ದೀವಿ. ಸೂಪರ್ ಸರ್. ಇದ್ರ ಮೇಲೆ ಲ್ಯಾಪ್ ಬೇರೆ ಮಾಡಿದ್ದೀವಿ. ಇದ್ರ ಮೇಲೆ ಫುಲ್ ಲ್ಯಾಪ್ ಎಲ್ ಟೈಪ್ ಲ್ಯಾಪ್ ಬರುತ್ತೆ. ಫುಲ್ ಎಲ್ ಟೈಪ್ ಲ್ಯಾಪ್ ಬರುತ್ತೆ. ಏನೇ ಐಟಮ್ ಇದ್ರು ಆರಾಮಾಗಿ ಇಲ್ಲಿ ತುಂಬೋದು ಸರ್. ದೊಡ್ಡದು ಚಿಕ್ಕದು ಏನೇ ಐಟಮ್ ಇದ್ರು ತುಂಬೋದು. ಅದು ಬಿಟ್ಟು ಇಲ್ಲಿ ಗ್ಯಾಸ್ ಲೈನ್ ಇಲ್ಲಿ ಬಂದು ಕೊಟ್ಬಿಟ್ಟಿದೀವಿ ಆಲ್ರೆಡಿ. ಇಲ್ಲಿ ಆರಾಮಾಗಿ ಬರುತ್ತೆ. ಇಲ್ಲಿ ನೋಡಿ ಕಿಚನ್ ಬ್ಯಾಸ್ಕೆಟ್ ಕಿಚನ್ದು. ಸೂಪರ್ ಸರ್ ಸೂಪರ್. ಇಲ್ಲಿ ಫ್ರಿಜ್ಗೆ ಅಂತೇಳಿ ಪಾಯಿಂಟ್ ಬಿಟ್ಟಿದ್ದೀವಿ. ಫ್ರಿಜ್ಗೆ ಯಾವ್ದಿದೆ ಸರ್? ಇದು ಫ್ರಿಜ್ಗೆ ಅಂತ ಪಾಯಿಂಟ್ ಬಿಟ್ಟಿದ್ದೀವಿ. ಫ್ರಿಜ್ಗೆ ಆರಾಮಾಗಿ ಓಕೆ ಓಕೆ. ಫ್ರಿಜ್ ಒಳಗಡೆ ಇಟ್ಕೊಂಡು ಆರಾಮಾಗಿ ಇಟ್ಕೊಬೋದು ಸರ್. ಡಿಸ್ಟರ್ಬೆನ್ಸ್ ಬರಲ್ಲ ನಿಮಗೆ. ಫ್ರಿಜ್ಗೆ ಇಲ್ಲಿ ಸ್ವಿಚ್ ಕೊಟ್ಟಿದ್ದೀವಿ. ಫ್ರಿಜ್ಗೆ ಅಂತಾನೆ ಈ ಪಾಯಿಂಟ್ ಮಾಡಿದ್ದೀವಿ. ಅದಾದ್ಮೇಲೆ ಇದು ಇಲ್ಲೊಂದು 2 ಬ್ಯಾಸ್ಕೆಟ್ ಮಾಡಿದ್ದೀರಿ. ಎಸ್ ಸರ್. ಸೂಪರ್ ಸರ್. 2 ಕಂಫರ್ಟ್ ಅಲ್ಲಿ ಮಾಡಿದ್ದೀವಿ. ಅಂದ್ರೆ ಸರ್ಪ್ರೈಸ್ ಗಳ ಮೇಲೆ ಸರ್ ಐಟಮ್ ನ ಈ ಚಿಕ್ಕ ಮನೇಲಿ ಎಲ್ಲಿ ಇಕ್ಕೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಜನ. ಅದಕ್ಕೆ ಜಾಗ ಹುಡುಕೊಡ್ಬೇಕು ನಾವು ಅಷ್ಟೇ. ಅದನ್ನ ಹುಡುಕ್ ಮಾಡಿದೀವಿ ಅಷ್ಟೇ. ಆರಾಮಾಗಿ ಇಲ್ಲಿ ಬೆಳೆ ದಿನಸಿ ಐಟಮ್ಗಳು ಇಕ್ಕೊಬಹುದು. ಪ್ಯಾಂಟ್ರಿ ಐಟಮ್ಸ್ ಏನ್ ಬೇಕಾದ್ರೂ ಇಟ್ಕೊಬೋದು ಸರ್ ಅವರು. ಸೂಪರ್ ಸರ್ ಸೂಪರ್. ಬಂದ್ರೆ ಸೇಮ್ ಆಸ್ ನಮ್ದು ಎಲ್ಲೇ ಹೋದ್ರು ಬಾಲ್ಕನಿ ಇದಿರ್ಬೇಕು ಅನ್ನೋ ಆಸೆ, ಯುಟಿಲಿಟಿ ಇರ್ಬೇಕು ಅನ್ನೋ ಆಸೆ ಬಿಟ್ಟಿದೀವಿ. ಸಫಿಶಿಯಂಟ್ ಆಗಿ ಮನೆ ಇದು ಪಾತ್ರೆ ಮತ್ತೆ ಇಲ್ಲ ಅಂದ್ರೆ ಏನದು ನಮ್ಮ ವಾಷಿಂಗ್ ಮಿಷಿನ್ಗೆ ಇಲ್ಲಿ ತೊಳೆದು ಬೇಕಾದ್ರೆ ಇಲ್ಲಿ ಇದಾಕೊಂಡು ಆರಾಮಾಗಿ ಒಣಗಾಕೋಬಹುದು ಸರ್. ಗಾಳಿ ಬೆಳಕಿಗೆ ಸೇಫ್ಟಿ ಗ್ರಿಲ್ ಎಲ್ಲ ಕಡೆ ಸೇಫ್ಟಿ ಗ್ರಿಲ್ ಸರ್. ಆ ಕಡೆಯಿಂದ ಕಿಟಕಿ ತೋರಿಸಿದ್ರಿ. ಇಲ್ಲಿದೆ ಆಲ್ಮೋಲ್. ಓಕೆ ಓಕೆ ಬನ್ನಿ ಬನ್ನಿ. ಹಾಗೆ ಬಂದ್ರೆ ಇದೊಂದು ರೂಮ್ ಸರ್. ಕುಬೇರ್ ರೂಮ್ ಮೇಲೆ ವಾಸ್ತು ಪ್ರಕಾರ ವೈಸ್ ಹೋಯ್ತು ಅಂದ್ರೆ ನಿಮ್ಗೆ ಯಾವ್ದೇ ಎಲ್ಲೆಲ್ಲಿ ಇರ್ಬೇಕು ಅದು ಕರೆಕ್ಟ್ ಆಗಿದೆ. ನಿಮ್ಮ ಮೂಲೆಯಲ್ಲಿ ದೇವ್ರ ಮನೆ ಇದು ಇದೆ, ನಮ್ಮ ಅಡಿಗೆ ಮನೆ ಇದೆ, ಕಿಚನ್ ಇದೆ. ಇನ್ನ ಈ ಕಡೆ ಒಂದು ದೇವ್ರ ಮೂಲೆಯಲ್ಲಿ ಒಂದು ರೂಮ್ ಬರ್ಬೇಕು, ಅದೊಂದಿದೆ. ಅಲ್ಲಿಂದ ಬಂದ್ರೆ ಕುಬೇರ್ ಮೂಲೆಯಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಟೈಪ್ ಮಾಡ್ಬೇಕು ಅಂದ್ಕೊಂಡಿದೀವಿ ನೋಡಿ. ಸೂಪರ್. ಇಲ್ಲಿ ಬಂದ್ರೆ ಮಾಮೂಲಿ ಇದೊಂದು ನಮ್ಗೊಂದು ಸ್ಲೈಡಿಂಗ್ ಡೋರ್ ಮಾಡಿದೀವಿ. ಲಾಕ್ ಆಗಿದೆ. ಲಾಕ್ ಆಗಿದ್ದಾರೆ. ಮೇಲೆ ತೋರಿಸ್ತಿದ್ದಾರೆ. ಇದೊಂದು ವಾರ್ಡ್ರೋಬ್ ಬರುತ್ತೆ. ಸೇಮ್ ಇದ್ರಲ್ಲೂ ನಮ್ಮ ಲ್ಯಾಪ್ಟಾಪ್ ಹೋಗಿದೆ. ದೆನ್ ಹಾಗೆ ಬಂದ್ರೆ ಈ ಡೋರ್ ಜಾಗ ವೇಸ್ಟ್ ಆಗೋದು ಬೇಡ ಅಂತೇಳಿ ಇಲ್ಲೂ ಸಮಥಿಂಗ್ ಏನಾದ್ರು ಇಟ್ಕೊಳ್ಳಿ ಅನ್ನೋದು ಒಂದು ಮೈಂಡ್ ಸೆಟ್ ಇಂದ ನೋಡಿ. ಸೂಪರ್ ಸರ್. ಇಲ್ಲಿ ಮಂಚ ಹಾಕೊಂಡ್ರೆ ಈ ಕಡೆ ಓಪನ್ ಮಾಡಕ್ಕಾಗಲ್ಲ ಅಂತೇಳಿ ಏನಾದ್ರು ಕ್ಲೋಸಿಂಗ್ ಐಟಮ್ ಇಕ್ಲಿ ಅಂತೇಳಿ ಐಡಿಯಾ ಮಾಡಿದಿರಿ. ಸೂಪರ್ ನೈಸ್. ಇಲ್ಲಾಂದ್ರೆ ಈ ಜಾಗ ವೇಸ್ಟ್ ಆಗ್ಬಿಡುತ್ತಲ್ಲ ಸರ್. ವೇಸ್ಟ್ ಮಾಡಿದಿರಿ. ಇದು ಅಟ್ಯಾಚ್ ಬಾತ್ರೂಮ್. ಇದಕ್ಕೊಂದು ಚಿಕ್ಕದಾಗ ಒಂದು ಅಟ್ಯಾಚ್ ಬಾತ್ರೂಮ್. ಚಿಕ್ಕದಂದ್ರೆ ಏನಿಲ್ಲ, ಆರಾಮಾಗಿ ಒಂದು ಕಮೋಡು ಸಫಿಶಿಯಂಟ್ ಆಗಿ ಒಂದು ಚಿಕ್ಕದಾಗಿ ಒಂದು ಮಾಡ್ಕೊಂಡಿದೀವಿ. ಒಂದು ಅಟ್ಯಾಚ್ ಬಾತ್ರೂಮ್ ಇರ್ಲಿ, ರೆಗ್ಯುಲರ್ ಪ್ಲೇಸ್ ಮಾಡಿದಿರಿ. ಇಲ್ಲಿ ನೀವು ಆರಾಮಾಗಿ ಒಂದು ಲ್ಯಾಪ್ಟಾಪ್ ಇಟಪ್ ವರ್ಕ್ ಮಾಡ್ಬೋದು. ಟಿವಿ ಯೂನಿಟ್ ಬೇಕು ಅಂದ್ರೆ ವಿಂಡೋ ತಗೊಂಡ್ರೆ ನಿಮ್ಗೆ ಗಾಳಿ ಬೆಳಕು ಎನಿ ಟೈಮ್ ಬೆಳಕು. ರೋಡ್ ಸೈಡ್ ವಿಂಡೋ ಅಲ್ವಾ, ಆರಾಮಾಗಿ ಬೆಳಕು ಸಿಗುತ್ತೆ. ಏನು ಆ ಥರದ್ದು ಏನಿಲ್ಲ. ಇದು ಅಷ್ಟೇ ಎಲ್ಲ ಡಿಕೋ ಪೇಂಟ್ ಸರ್. ನೋಡಿ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಎಲ್ಲ ಡಿಕೋ ಪೇಂಟ್ ಮಾಡಿರೋದು. ಸೂಪರ್ ಸೂಪರ್. ಡಿಕೋ ಅಂದ್ರೆ ಡಿಕೋ ಅಂದ್ರೆ ಏನಂದ್ರೆ ಡಿಕೋ ಪೇಂಟ್ ಕೈಯಲ್ಲಿ ಮಾಡೋದಕ್ಕೂ ಏನ್ ಡಿಫ್ರೆನ್ಸ್ ಬರುತ್ತೆ ಅಂದ್ರೆ, ಡಿಕೋ ಅಂದ್ರೆ ನಮ್ಗೆ ಸ್ವಲ್ಪ ಗ್ಲಾಸಿ ಆಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಓಕೆ ಬನ್ನಿ ಸರ್. ಈಗ ಇಲ್ಲಿ ಡಬಲ್ ಬೆಡ್ರೂಮ್ ನೀವು ತೋರಿಸ್ತಾ ಇದು ಡಬಲ್ ಬೆಡ್ರೂಮ್ ಸರ್ ತೋರಿಸ್ತಾ ಇದ್ದೀರಲ್ವಾ? ಹೇಳಿ ಸರ್. ಇಲ್ಲಿ ಏನ್ ಸರ್ ಬಾಡಿಗೆ ಸಿಗಬಹುದು ಸರ್? ನನ್ನ ಒಪಿನಿಯನ್ ಹೇಳೋದು, ನನ್ನ ಮನೆ ಇವನೇನೋ ಹೇಳ್ಕೊಳ್ಳಿ ಜಾಸ್ತಿ ಹೇಳ್ತಾನಪ್ಪ ಕಮ್ಮಿ ಹೇಳ್ತಾನೆ ಅನ್ನೋದು ಬದಲು ಇಲ್ಲಿ ಬಂದು ನಿಯರೆಸ್ಟ್ ಯಾರಾದ್ರೂ ಈಗ ಆಲ್ಮೋಸ್ಟ್ ಆಲ್ ಬ್ಯಾಂಗ್ಳೂರಲ್ಲಿ 12-13 ಸಾವಿರ ಬಾಡಿಗೆ ಹೋಗ್ತಾ ಇದೆ. ಬಟ್ ನೀವು ನೋಡಿರೋ ಮನೆ ಅಂದ್ರೆ ಈ ಮನೆ ಬಾಡಿಗೆ ಎಷ್ಟು ಅಂದ್ರೆ ಈ ತರ ಮನೆಗಳು ನಿಮ್ಗೆ ಕಮ್ಮಿ ಸಿಗುತ್ತೆ. ಈ ತರ ನೋಡಿ ಲಕ್ಸುರಿ ಹೆಂಗ್ ಕಾಣ್ತಾ ಇದೆ ಇದು. ಈ ತರ ವುಡ್ ವರ್ಕ್ ಆಗ್ಲಿ, ಫಾಲ್ ಸೀಲಿಂಗ್ಸ್ ಆಗ್ಲಿ, ಬಾತ್ರೂಮ್ ಸಫಿಶಿಯಂಟ್ ಜಾಗಗಳಲ್ಲಿ ಸ್ವಲ್ಪ 1-2-3 ಸಾವಿರ ಬಾಡಿಗೆ ಜಾಸ್ತಿ ಹೋಗುತ್ತೆ. ನನ್ನ ಅನಿಸಿಕೆ, ಇವಾಗ ನಾನು ಯಾರಿಗೂ ಸೇಲ್ ಮಾಡಿದ್ರೆ ಇದೇ ಮನೆ ಇಟ್ಕೋತೀರಪ್ಪ ಅಂದ್ರೆ ಆರಾಮ ನಾನು 15,000 16,000 ಗಂಟೆ ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. 15,000. ಹೌದು ಸರ್. ಓಕೆ, ಇವಾಗ ಎಷ್ಟು ಮನೆಗಳಿದಾವೆ ಸರ್? 2 BHK ನಿಮ್ಗೆ 3 ಮನೆ ಸಿಗುತ್ತೆ. 3 ಮನೆ ಅಂದ್ರೆ ಆಲ್ಮೋಸ್ಟ್ 45,000 ಆಯ್ತು. 45,000 ಕೆಳಗಡೆ ಪಾರ್ಕಿಂಗ್, ಅದು ಪಾರ್ಕಿಂಗ್ ಬಿಟ್ಟು ಒಂದು ಸಿಂಗಲ್ BHK ಮಾಡಿದೀವಿ. 8,000 ಅಂತ ನನ್ನ ಅನಿಸಿಕೆ. ಒಟ್ಟು ಒಂದು 50,000 ರಿಂದ 55,000 ಬರುತ್ತೆ. ಇಲ್ಲ ನಾನು ಓನರ್ ಇಟ್ಕೊಂಡು ನಾನು ಬಾಡಿಗೆ ಬಿಡ್ತೀನಪ್ಪ ಅಂತ ಹೇಳಿದ್ರೆ ಓನರ್ದೊಂದು ಮನೆ ಮೈನಸ್ ಆದ್ರೆ ಮಿಕ್ಕಿದೊಂದು 30,000-35,000 ರೂಪಾಯಿ ರೆಂಟ್ ಅಂತ ಸಿಗುತ್ತೆ. ಇಲ್ಲೊಂದು ಕಾಮನ್ ಬಾತ್ರೂಮ್ ಮಾಡಿದಿರಿ. ಇದು ಸಿಂಪಲ್ ಆಗಿ ಅಂದ್ರೆ ರೆಗ್ಯುಲರ್ ಕಾಮನ್ ಆಗಿರ್ಲಿ ಅಂತ ಹೇಳಿ. ಇದು ಅಷ್ಟೇ ವಾಸ್ತು ಪ್ರಕಾರ ಎಲ್ಲಿರ್ಬೇಕು ವಾಯು ಮೂಲೆಯಲ್ಲಿ ಒಂದು ಬಾತ್ರೂಮ್ ಮಾಡ್ಕೊಂಡಿದೀವಿ. ಫಿಟ್ಟಿಂಗ್ಸ್ ಯಾವ್ದು ಹಾಕೊಡ್ತೀರಿ ಸರ್? ಎಲ್ಲ ನಾವು ಜಾಗ್ವರ್ ಫಿಟ್ಟಿಂಗ್ಸ್ ಹೋಗ್ತೀವಿ ಸರ್. ಅದರಲ್ಲೂ ಕಾಂಪ್ರಮೈಸ್ ಇಲ್ಲ. ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗ್ಲೇಬಾರ್ದು ಸರ್. ಇವಾಗ ಕಾಂಪ್ರಮೈಸ್ ಆಗಿ ಜೀವನ ಸಾಕಾಗ್ಬಿಟ್ಟಿದೆ. ಚೆನ್ನಾಗಿರ್ಬೇಕು, ಸ್ಟ್ಯಾಂಡರ್ಡ್ ಆಗಿ ಇರ್ಬೇಕಷ್ಟೇ. ಅಂದ್ರೆ ಏನಪ್ಪ ಎಲ್ಲ ಲಕ್ಸುರಿಯಾಗಿ ಮಾಡ್ಬಿಟ್ಟು ಲಕ್ಸುರಿಯಾಗಿ ಅಮೌಂಟ್ ಕೇಳ್ತಾರ ಅನ್ನೋದೇನಿಲ್ಲ. ರೀಸನಬಲ್ ರೇಟ್ ಇರುತ್ತೆ. ಓಕೆ, ಅಂದ್ರೆ ಇವಾಗ ಹೆಂಗೆ ಅಂದ್ರೆ ಲೋನ್ ಹೋದವ್ರಿಗೂ ಕೂಡ ಈಗ ಲೋನ್ ಹೋದ್ರು ಇವಾಗ ಈ ಮನೆ ನೋಡಿದ್ರೆ ಬ್ಯಾಂಕ್ ಅವರು ಅಷ್ಟೇ ವುಡ್ ವರ್ಕ್ ಎಲ್ಲ ಚೆನ್ನಾಗಿದೆ, ಫ್ಲೋರಿಂಗ್ ನೋಡಿ, ಫ್ಲೋರಿಂಗು ಇದು
ಒಂಥರ ವೈಟ್ ಬ್ಲ್ಯಾಕ್ ಇಸ್ಟಲ್ ಬೇಡ, ವೈಟ್ ಇಸ್ಟಲ್ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು 270 260 rupees ಇಲ್ಲಿ ನಾವು ಇದನ್ನ ಫ್ಲೋರಿಂಗ್ ಚೂಸ್ ಮಾಡಿ ಹಾಕಿದೀವಿ. ಕಿಚನ್ ವೈಸ್ ಹೋದ್ರು ಅಷ್ಟೇ, ನಾವು ಕಿಚನ್ ನೀವು ಟೈಲ್ಸ್ ನೋಡ್ಕೊಂಡ್ರು ನೋಡಿ ಯಾವ ಡಿಸೈನ್ಸು ಅದರ ಎಲ್ಲ ಒಂದು ಸೆಲೆಕ್ಟೆಡ್ ಸರ್. ನಾನೇ ಮನೆ ಕಟ್ಕೊಂತಾ ಇದ್ದೀನಿ ಅನ್ನೋ ಫೀಲಿಂಗ್ ಬರ್ಲಿ ಅನ್ನೋ ತರ ಮಾಡಿದೀವಿ. ಓಕೆ, ಅಂದ್ರೆ ಬ್ಯಾಂಕ್ ಅವ್ರ ವ್ಯಾಲ್ಯೂಯೇಷನ್ ಮಾಡಿ, ಅದು ಮೇನು ವ್ಯಾಲ್ಯೂಯೇಷನ್ ಮಾಡಿದಾಗ ಬ್ಯಾಂಕ್ ಅವ್ರ ಅಂತ ವ್ಯಾಲ್ಯೂಯೇಷನ್ ಹೋಗ್ತಾರೆ ಸರ್. ಟೈಲ್ಸ್ ಬೇರೆ ವ್ಯಾಲ್ಯೂಯೇಷನ್ ಕೊಡ್ತಾರೆ, ಗ್ರಾನೈಟ್ ಬೇರೆ ವ್ಯಾಲ್ಯೂಯೇಷನ್ ಕೊಡ್ತಾರೆ. ಓಕೆ ಸರ್, ಸೇಮ್ ಇದೇ ತರ ಇನ್ನ 2 ಮನೆ ಇದೆ. 2 ಮನೆ ಇದೆ, ಬನ್ನಿ ಸರ್ ನೋಡೋಣ. ನಡೀರಿ ಸರ್ ಹಂಗೆ ಹೋಗಿ. ಅಂದ್ರೆ ಸೇಮ್ ಸ್ಪೇಸ್ ನೋಡಿ ಫ್ರಂಟ್ ಅಲ್ಲಿ ನೀವು ಮೇನ್ ಈಗ 3 ಅಡಿ ಕೊಡ್ತಾರೆ, ನಾವು 3.5-4 ಅಡಿ ಇರ್ಲಿ ಅಂತ ಹೇಳಿ ಬಿಟ್ಟಿದೀವಿ. ಸ್ಪೇಸ್ ಇಂಪಾರ್ಟೆಂಟ್. ಮನೆ ಒಳಗಡೆ ಎಷ್ಟು ಜಾಗ ಇರ್ಬೇಕು ನಮ್ಗೆ, ಹೊರಗಡೆ ಅಷ್ಟೇ ಜಾಗ ಇಂಪಾರ್ಟೆಂಟ್. ಸೇಮ್ ಎಲ್ಲ ಮನೆಗೂ ನಾವು ಕೆಳಗಡೆ ಆಸ್ ಯೂಶುವಲ್ ತೋರಿಸ್ತಾದ್ರೆ ಏನಿದೆ 2 BHK ಬರುತ್ತೆ, ಇದೇ ತರ 2 ಬರುತ್ತೆ. ಸೇಮ್ ಆಸ್ ಇಟ್ ಇಸ್ ಇದೆ, ಹೆಂಗಿದೆ ಅದೇ ತರ. ಯಾವ್ದು ಇದೇ ಎಲ್ಲ ಟೈಲ್ಸ್ ಆಗ್ಲಿ, ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಲಿ ಎಲ್ಲ ಸೇಮ್ ಒಂದೇ ರೀತಿ. ಟೆರೆಸ್ ನೋಡೋಣ ಸರ್. ಬನ್ನಿ ಸರ್ ನೋಡೋಣ. ಬನ್ನಿ ಸರ್. ಒಟ್ಟು ಇದು MS ಬರುತ್ತೆ, ಇಲ್ಲಿ MS ಬರುತ್ತೆ ಸರ್. MS ಸರ್ಕಿಸ್ ರಾಡ್ಸ್ ಬರುತ್ತೆ. ನೋಡಿ ಆಲ್ರೆಡಿ ನಿಮ್ಗೆ ಇಲ್ಲಿ ಮುಂದೆಗಡೆ SS ಹಾಕಿ, ಇದೆಲ್ಲ SS ಫ್ರಂಟ್ 3 SS ಹಾಕಿದ್ದಾರೆ. ಇಲ್ಲಿ ರೈಲಿಂಗ್ಸ್ ಎಲ್ಲ ನಿಮ್ಗೆ MS ಬರುತ್ತೆ. ಲಫೋತ್ರ ಆಂಟಿಸ್ಕಿಡ್ ಲಫೋತ್ರ ಇದೆ ಕೆಳಗಡೆ ಹಾಕಿದ್ದಾರೆ. ಇದು ಎಲ್ಲ ಮನೆಗಳು ಸೇಮ್ ಬರುತ್ತೆ ನಿಮ್ಗೆ. ನೋಡಿ ಸ್ಪೇಸಸ್ ನೋಡಿದಿರಲ್ಲ ಅದೇ ತರ ಬರುತ್ತೆ. ಏನಂದ್ರೆ ವಾರ್ಡ್ರೋಬ್ ಅಲ್ಲಿ ಒಂಚೂರು ಚೇಂಜಸ್ ಕಡೆ ಇರಬಹುದು. ಇಲ್ಲ ಯಾವ್ದ್ರಲ್ಲೂ ಚೇಂಜಸ್ ಇಲ್ಲ. ಯಾವುದೇ ಮನೆಗೆ ಹೋದ್ರು ಒಂದೇ ಕಾಣಬೇಕು. ಚೇಂಜಸ್ ಯಾವ್ದು ಮಾಡಿಲ್ಲ. ಡಬಲ್ ಬೆಡ್ರೂಮ್ ನೀವು ಯಾವುದೇ ಮನೆಗೆ ಹೋದ್ರು ಚೇಂಜಸ್ ಬರಲ್ಲ, ಒಂದೇ ತರ ಕಾಣುತ್ತೆ. ಕಲರ್ ಕಾಂಬಿನೇಷನ್ ಚೇಂಜ್ ಇದೆ ಸರ್. ಕಲರ್ ಅಷ್ಟೇ ಸರ್, ಒಂದೇ ಅದೇ ತರ. ಓನರ್ಗೂ ಒಂದೇ ತರ. ಈ ಕಿಚನ್ ಅಂತೂ ನಿಮ್ಗೆ ಒಂದೇ ತರ ಕಾಣುತ್ತೆ. ಇದು ನೋಡಿ, ಇದು ಅಲ್ಲಿ ವೈಟ್ ಇತ್ತು, ಇದು ನಾವು ಇಲ್ಲಿ ಬ್ರೌನಿಶ್ ಅಲ್ಲಿ ಮಾಡಿದೀವಿ. ಇಲ್ಲಿ ಸೇಮ್ ಆಸ್ ಯೂಶುವಲ್ ವೈಟ್ ಮಾಡಿ, ಅಲ್ಲಿ ಬೇರೆ ಇದು ಹಾಕಿದ್ವಿ, ಇಲ್ಲಿ ಬೇರೆ ಇದು ಹಾಕಿದ್ವಿ. ಅದನ್ನೇ ಸ್ವಲ್ಪ ಲೈಟ್ ಚೇಂಜ್ ಮಾಡಿದೀವಿ. ತುಂಬಾ ಏನ್ ಚೇಂಜಸ್ ಮಾಡಿ ಚೇಂಜಸ್ ಇಲ್ಲ, ಆದ್ರೆ ಎಲ್ಲ ನಿಮ್ಗೆ ಡೈಮೆನ್ಷನ್ ಆಗ್ಬೋದು. ಹೌದು, ಎಲ್ಲ ನಿಮ್ಗೆ ಸೇಮೇ ಬರುತ್ತೆ. ನಾನು ಕೆಳಗಡೆ ತೋರ್ಸಕ್ ಆಗ್ಲಿಲ್ಲ ನಿಮ್ಗೆ. ವಾರ್ಡ್ರೋಬ್ ನೋಡಿ, ಲೈಟ್ ಆಗಿ ಕಬೋರ್ಡು ಸ್ಲೈಡಿಂಗ್ ಅಲ್ಲಿ ಮಾಡಿದೀವಿ. ಸ್ಲೈಡಿಂಗ್ ಬರುತ್ತೆ ಆರಾಮಾಗಿ ಒಂದು ಫ್ಯಾಮಿಲಿಗೆ. ಸೇಮ್ ಇಲ್ಲೂ ಸೇಮ್ ಅಷ್ಟೇ. ಡೋರ್ ಹಿಂದೆಗಡೆ ಒಂದು ಇದು ಕೊಟ್ಬಿಟ್ಟಿದ್ದೀವಿ, ಅದೊಂದಿದೆ. ಫ್ಯಾಮಿಲಿ ಆರಾಮಾಗಿ ಸಫಿಶಿಯಂಟ್ ಆಗಿ ಏನ್ ಬೇಕು ಸರ್ ಅದಿದೆ. ಯಾವುದೇ ರೀತಿ ಕುಂದು ಕೊರತೆ ಇಲ್ದೇನೆ ರಾಜರು ತರ ಬದುಕಬಹುದು ಈ ಮನೆ. ಯುಟಿಲಿಟಿ ನಮ್ಮ ಕಾನ್ಸೆಪ್ಟ್ ಅಷ್ಟೇ, ಯುಟಿಲಿಟಿ ಇರ್ಲೇಬೇಕು. ಆ ಯುಟಿಲಿಟಿ ನಾವು ಕವರ್ ಮಾಡಿದ್ರೆ ಕಿಚನ್ ದೊಡ್ಡದಾಗಿ ಬರುತ್ತೆ. ಬಟ್ ಕಿಚನ್ ಸಾಕು ಮನುಷ್ಯಂಗೆ, ಯುಟಿಲಿಟಿ ಇರ್ಲಿ ಅನ್ನೋದೊಂದು. ಈ ಕೆಲವರು ಏನ್ ಮಾಡ್ತಾರೆ ಸರ್, ಬಂದ್ವಿ ಯುಟಿಲಿಟಿ ಇಲ್ವಲ್ಲ ಅನ್ನೋದೊಂದು ಮೈಂಡ್ ಸೆಟ್ ಇರಬಾರ್ದಲ್ಲ. ಹೌದು, ಯಾಕಂದ್ರೆ ಟೆರೆಸ್ ಹೋಗಿ ಬಟ್ಟೆ ಹಾಕೋದಿರುತ್ತಲ್ಲ ಸರ್, ಅದು ಮೇನ್ ಸರ್. ಅದು ತುಂಬಾ ಕಷ್ಟ. ಯಾಕಂದ್ರೆ ಮನೇಲಿ ನಿಮ್ಗೆ ಅನುಭವ ಆಗಿದೆಯಲ್ವ ಗೊತ್ತಿಲ್ಲ, ನಮ್ಗೆ ಆಗಿದಾವೆ. ನಾವು ಅಲ್ಲಿಂದಾನೆ ಬಂದಿರೋರಲ್ವ ಸರ್. ಅಲ್ಲ ಅಂದ್ರೆ ಮನೆಗಳಲ್ಲಿ ನೋಡ್ತೀರಿ, ಕರೆಕ್ಟ್ ಆಗಿ ನೋಡಲ್ವಾ, ಈಗೆಲ್ಲ ಬರುತ್ತೆ ಮಾತುಗಳು. ಅದಕ್ಕೆ ಇಲ್ದಿರಂಗೆ ನೀವು ಮಾತು ಬರಬಾರ್ದು ಮಾಡಿದಿರಿ. ನಡೀರಿ ಇವಾಗ ಟೆರೆಸ್ ಹೋಗೋಣ. ಟೆರೆಸ್ ಹೆಂಗಿದ್ರು ನಿಮ್ಗೆ 3rd floor ಸೇಮ್ ಕೆಳಗಡೆ ಏನ್ ನೋಡಿದಿರಲ್ಲ ಅದೇ ತರ ಮನೆ ಕಂಟಿನ್ಯೂಟಿ. ನಡೀರಿ ಟೆರೆಸ್ ಹಂಗೆ ಹೋಗೋಣ. ಬನ್ನಿ ಸರ್. ಟೆರೆಸ್ ಗಂಟನೂ ಅಷ್ಟೇ, ಇದು 40 mm ಗ್ರಾನೈಟ್ ಲಫೋತ್ರನೇ, ಚೇಂಜ್ ಮಾಡಿಲ್ಲ. ಯಾವ್ದು ರೀತಿ ಅದೊಂದ್ಸಲಿ ತೋರಿಸ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ. ಈ ಮನೇನ ಒಂದ್ಸಲಿ ತೋರಿಸಿ. ಅಂದ್ರೆ ಇಲ್ಲೇನಪ್ಪ ಆಗ್ತಿದ್ದಾವೆ ನೋಡಿ, ಸೇಮ್ ಟೀಕುಡ್ ಡೋರು. ಇಲ್ಲಿ ಸೇಮ್ ನಾವು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಏನ್ ಮನೆ ನೋಡಿದ್ವಲ್ಲ ಆ ಡಿಸೈನ್ ಬಂದ್ಬಿಡುತ್ತೆ ಇಲ್ಲಿ. ಇಲ್ಲೊಂದ್ ಸ್ವಲ್ಪ POP ಗೆ ಡಿಸೈನ್ ಮಾಡಿದೀವಿ. ಇಲ್ಲಿ ಇದು ಮಾಡ್ತಾ ಇದೀವಿ ಎಲ್ಲ ಮನೆಗೂ. ಇನ್ನ ನೋಡಿ ಎಲ್ಲ ನಡೀತಿದೆ, ವರ್ಕ್ ನಡೀತಾ ಇದೆ ಸರ್. ಆಡಿಯನ್ಸ್ ನೋಡಿ 10 days ಅಲ್ಲಿ ಆಗ್ಬಿಡುತ್ತೆ. 10 days ಅಲ್ಲಿ ಆಗ್ಬಿಡುತ್ತೆ. ನೋಡಿ ಲೈಟಿಂಗ್ಸ್ ನೋಡಿ, ಸೂಪರ್. L ಟೈಪ್ ಪ್ರೊಫೈಲ್ ಲೈಟ್ ಯೂಸ್ ಮಾಡಿದೀವಿ. ಏನಂದ್ರೆ 2 BHK ಈ ತರ ಬರುತ್ತಾ, ಕಟ್ಬೋದಾ ಅನ್ನೋದೊಂದು. ರೆಂಟ್ ಅಲ್ಲಿ ಬೇಕು ಸರ್. ಏನ್ ಗೊತ್ತಾ ಸರ್, ಈ ತರ ಮನೆಗೆ ಬಂದ್ರೆ 2 ವರ್ಷ ಅನ್ನೋರು 4 ವರ್ಷ ಇರ್ತಾರೆ. ಅದು ಒಂದು. ಇವಾಗಿನ ಏನ್ ಗೊತ್ತಾ, ಎಲ್ಲರ ಮನೇಲೂ ಬಟ್ಟೆಗಳು ಜಾಸ್ತಿ, ಐಟಮ್ಗಳು ಜಾಸ್ತಿ, ಇಕ್ಕೊಳಕ್ ಜಾಗ ಇರಲ್ಲ, ವಾರ್ಡ್ರೋಬ್ ಇರಲ್ಲ, ಬೀರಂತೂ ಹೊಂಟೋಗ್ಬಿಡ್ತೀವಿ ಇವಾಗ. ಬಟ್ ಅದಕ್ಕೆ ಅದೇನಂದ್ರೆ ಒಂಥರ ಲಾಫ್ಟಿಂಗ್ ಐಟಮ್. ಅದೇ ಲಾಫ್ಟಿಂಗ್ ಮಾಡಿ ನೋಡಿ, ಇಲ್ಲೂ ಕೊಟ್ಟಿದೀವಿ ಲಾಫ್ಟ್. ಕಿಚನ್ ಅಲ್ಲಂತೂ ಎಲ್ ಶೇಪ್ ಯು ಟೈಪ್ ಕೊಟ್ಬಿಟ್ಟಿದ್ವಿ ಲಾಫ್ಟ್. ತೋರಿಸಿದ್ವಿ ನಿಮ್ಗೆ. ಬನ್ನಿ ಟೆರೆಸ್ ಹೋಗೋಣ. ಬನ್ನಿ, ಇರುತ್ತೆ ಸೇಮ್ ಇದೆಲ್ಲ. ನಿಮ್ಗೆ ಏನಂತಂದ್ರೆ ನೀವು ಬಾಡಿಗೆ ಕೊಡ್ತೀನಿ ಅಂತಂದ್ರು ನಡೆಯುತ್ತೆ. ಇಲ್ಲ ನೀವು ಒಂದ್ ಮನೇಲಿ ಇಟ್ಕೊಂಡು ಮಿಕ್ಕಿದ್ನ ನೀವು ಬಾಡಿಗೆ ಕೊಟ್ರು ಒಂದ್ 35,000 ಆರಾಮಾಗಿ ಸಿಗುತ್ತೆ. ಸುತ್ತಮುತ್ತ ಮನೆಗಳು ನೋಡಿ ಸರ್, ಹಾಗೆ ಫುಲ್ ಡೆವಲಪ್ಡ್ ಏರಿಯಾ. ನಡೀರಿ ಮೇಲೆ ಬನ್ನಿ ಸರ್, ಮೇಲಿಂದ ತೋರಿಸಿ. ಇದು ನೋಡಿ, ಮಳೆ ಬಿದ್ರೆ ನಮ್ಗೆ ಮೆಟ್ಲಿಗೆ ಜಾಸ್ತಿ ನೀರು ಬೀಳ್ಬಾರ್ದು ಅಂತೇಳಿ ಇದನ್ನ ಕವರ್ ಅಪ್ ಮಾಡಿದ್ವಿ. ಇಲ್ಲೊಂದು ಡೋರ್ ಬರುತ್ತೆ, ಕಬ್ಬಿಣ ಡೋರ್ ಬರುತ್ತೆ, ಸೇಫ್ಟಿ. ಫುಲ್ ಓಪನ್ ಟೆರೇಸ್ ಸರ್. ವಾವ್,
ನೋಡಿ ನೋಡಿ. ಮನೆಗಳು ನೋಡಿ ನಿಮ್ಗೆ, ಫುಲ್ ಸುತ್ತ ಮನೆ ನೋಡಿ, ಸುತ್ತ ಮನೆ ನಿಮ್ಗೆ, ಇದೇ ಸರ್ಕಲ್ ಅಲ್ಲಿ ಕಾಣ್ತಾ ಇರೋದೇ ಸರ್ಕಲ್. ಸರ್ಕಲ್ ಹ್ಮ್ ನೋಡಿ, ಮನೆಗಳು ನೋಡಿ. ಇಲ್ಲಿ ನೋಡಿ ನಿಮ್ಗೆ ಟ್ಯಾಂಕ್ ಇಡೋದಕ್ಕೆ ಇಲ್ಲಿ ಮಾಡಿದ್ದಾರೆ. ಸ್ವಲ್ಪ ಇಲ್ಲಿ ನೋಡಿ, ಇಲ್ಲಿ ಬನ್ನಿ ಸರ್ ಮುಂದೆ. ಇಲ್ಲಿ ಇದೆ BDA ಕಾಂಪ್ಲೆಕ್ಸ್ ಜಾಗ, ಇಲ್ಲಿ ಕಾಣ್ತಾ ಇದೆಲ್ಲ ಖಾಲಿ ಜಾಗ, ಇದೆ BDA ಕಾಂಪ್ಲೆಕ್ಸ್. ನೆಕ್ಸ್ಟ್ ಬನಶಂಕರಿ 6 ಸ್ಟೇಜ್ BDA ಕಾಂಪ್ಲೆಕ್ಸ್ ಅಂತ ಜಾಗ ಬಿಟ್ಟಿರೋದು ಇದು. ಓಕೆ, ಅಲ್ಲಿಂದ ಬಂದ್ರೆ ಇಲ್ಲಿ RV ಇಂಜಿನಿಯರಿಂಗ್ ಕಾಲೇಜ್ ಇದೆ, ಇಲ್ಲೇ ಕಾಣ್ತಾ ಇದೆ ನೋಡಿ ಸರ್. ಇದೆ ಅಲ್ಲಿ ಮುಂದೆ ಕಾಣೋದು RV ಇನ್ಫೋಟೆಕ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಇಲ್ಲೇ ಕಾಣುತ್ತೆ. ಇಲ್ಲಿ ಮನೆಗಳು ತುಂಬಾ ಇದೆ ಸರ್. ಇಲ್ಲೆಲ್ಲ ಡೆವಲಪ್ ಏರಿಯಾ ಆಗ್ಬಿಟ್ಟಿದೆ. ಇಲ್ಲಿ ಹೋದ್ರೆ ನಿಮ್ಗೆ ಕನಕಪುರ ತುರಳಿ ಫಾರೆಸ್ಟ್ ಇಂದ ಮುಂದೆ ಹೋದ್ರೆ ಕನಕಪುರ ರೋಡ್ ಸಿಕ್ಬಿಡುತ್ತೆ. ಈ ಸೈಡ್ ಹೋದ್ರೆ ನಿಮ್ಗೆ ಮೈಸೂರು ರೋಡ್ ಜಾಯ್ನ್ ಆಗ್ಬಿಡುತ್ತೆ. ಈ ರೋಡ್ ಅಲ್ಲಿ ಸೈಟ್ ಹೋದ್ರೆ ನಮ್ಗೆ ಆರನಗರ ಅಲ್ಲಿಗೆ ಹೋಗ್ಬೋದು, ಅಂದ್ರೆ ಕನೆಕ್ಟಿವಿಟಿ ಅಲ್ಲಿ ಸಿಕ್ಬಿಡುತ್ತೆ. ಇದು ಓಪನ್ ಟೆರೇಸ್. ಇಲ್ಲಿ ಇನ್ ಕೇಸ್ ಗಿಟ್ಟೆ ಹೋಗೋದಕ್ಕೆ ಅಂತ ಇಲ್ಲಿ ಬಿಟ್ಟಿದೀವಿ, ಮಳೆ ಬಂದ್ರು ಸ್ವಲ್ಪ ಇದಾಗಿರ್ಲಿ ಅಂತೇಳಿ ಓಪನ್ ಟೆರೇಸ್ ಬಿಟ್ಬಿಟ್ಟಿದೀವಿ ಸರ್. ಟ್ಯಾಂಕ್ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಸರ್. ಟ್ಯಾಂಕ್ ಇಟ್ಟಿಲ್ಲ, ಇಲ್ಲಿ ಪ್ರಾವಿಷನ್ ಮಾಡಿದೀವಿ ಟ್ಯಾಂಕ್ಗೆ. ಅಲ್ಲಿಂದ ಬಂದ್ರೆ ನೀವು ಟ್ಯಾಂಕ್ ಅಲ್ಲೇ ಪಕ್ಕದಲ್ಲಿ ಬೇಕಂದ್ರೆ ನೀವು ಇದಕ್ಕೊಬಹುದು. ಏನೋ ಸೋಲಾರ್ ಬೇಕು ಅಂದ್ರೆ ಸೋಲಾರ್ಗೆ ಈ ಕಡೆ ಟ್ಯಾಂಕ್ ಆ ಕಡೆ ಇಟ್ಕೊಂಡು ಸೋಲಾರ್ನ ಪ್ರಾವಿಷನ್ ಈ ಕಡೆ ಕೊಡ್ಕೊಂಡಿದ್ದೀವಿ, ಮಾಡ್ಕೊಬಹುದು. ತುಂಬಾ ಚೆನ್ನಾಗಿ ಮಾಡಿದಿರಿ ಸರ್, ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಈಗ ನಮ್ಮ ವೀಕ್ಷಕರಿಗೆ ಹೇಳಿ ಸರ್, ಏನು ಪ್ರೈಸ್ ಕೋಟ್ ಮಾಡ್ತಿದ್ರಿ ಸರ್? ನಾವು ಪ್ರೈಸ್ ಅನ್ನೋದಕ್ಕಿಂತ ಮೇನ್ ಆಗಿ ಕಸ್ಟಮರ್, ವೀಕ್ಷಕರು ಅಂದ್ರೆ ಯಾರೇ ಆದ್ರೂ ಬಂದ್ ಮನೆ ನೋಡಿ ಅದೊಂದು ಎಕ್ಸ್ಪೀರಿಯನ್ಸ್ ತಗೊಂಡು ಹೋಗಿ ಅನ್ನೋದು ನನ್ನ ಇಷ್ಟ. ಈಗ ತಗೊಳ್ಳೋದು ಬಿಡೋದು, ನಾವು ಫ್ರೇಜ್ ಇಡೋದು ಎಲ್ಲ ಇದೇ ಇರ್ತದೆ. ಈ ಕಾನ್ಸೆಪ್ಟ್ ನ ಒಂದ್ಸಲಿ ಬಂದು ನೋಡಿ ಅವ್ರಿಗೊಂದು ಅಂದ್ರೆ 2 BHK ಈ ತರ ಕಟ್ಬೋದು ಅನ್ನೋದು ಒಂದು ಐಡಿಯಾ ಬರುತ್ತೆ. ಅವರು ಆಮೇಲೆ ನೋಡೋದು ನನ್ನ ಫ್ರೇಜು ನಾನು ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 1,60 lakhs ನಾನು ಕೋಟ್ ಮಾಡ್ತಾ ಇದ್ದೀನಿ. ಸ್ಲೈಟ್ಲಿ ಇದ್ದೇ ಇರುತ್ತೆ, ನೆಗೋಷಿಯಬಲ್ ಸಣ್ಣ ಪುಟ್ಟ ಇದ್ದೇ ಇರ್ತದೆ. ಅಂದ್ರೆ 1,60,00,000 ಸರ್ ತಗೊಳ್ಳೋದೇನೆ ತಗೊಳ್ದಿರೋದು ಇದ್ದೇ ಇರ್ತದೆ. ಒಂದ್ಸಲಿ ಬಂದು ನೋಡಿ. ನಾವು ಅಂದ್ರೆ ನನ್ನ ಒಂದು ಟೇಸ್ಟ್ ಅಲ್ಲಿ ನಾವು ಮನೆ ಕಟ್ಟಿದೀವಿ, ಅಂದ್ರೆ ಕಸ್ಟಮರ್ ಇಷ್ಟ ಆಗುವಂತ ಟೇಸ್ಟ್ ಅಲ್ಲಿ ನಾನು ಮನೆ ಕಟ್ಟಿದೀವಿ. ಒಂದ್ಸಲಿ ಬಂದು ವಿಸಿಟ್ ಮಾಡಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಳ್ಳೆ ತೋರಿಸ್ಕೊಟ್ಟು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮನೆ ಕಟ್ಟಿದ್ದೀರಿ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ, 2030 ಅಂದ್ರೆ 2030 BDA ಸೈಟ್ ಅಲ್ಲಿ ಎಷ್ಟು ಅದ್ಭುತವಾಗಿ 3 ಡಬಲ್ ಬೆಡ್ರೂಮ್ ಇರುವಂಥ ಮನೆ, 1 ಸಿಂಗಲ್ ಬೆಡ್ರೂಮ್ ಇರುವಂಥ ಮನೆ, ಜೊತೆಗೆ ಪಾರ್ಕಿಂಗ್ ಇದೆ. ಒಂದು ಕಾರು, ಒಂದು 6 ಬೈಕ್ ನಿಲ್ಸ್ಕೋಬೋದು. ಕಾರ್ನ ಈಚೆ ಕಡೆ ಕೂಡ ನಿಲ್ಸ್ಕೋಬೋದು, ಯಾಕಂದರೆ ಅಷ್ಟೊಂದು ರೋಡ್ ಸ್ಪೇಸಿಯಸ್ ಆಗಿದೆ. ಒಳಗಡೆ ಒಂದು ಆಲ್ಮೋಸ್ಟ್ 8 ರಿಂದ 10 2 ವೀಲರ್ಗಳನ್ನ ಪಾರ್ಕ್ ಮಾಡ್ಕೋಬೋದು. ನೀವು ಈ ಮನೆ ಏನಾದ್ರು ಪರ್ಚೇಸ್ ಮಾಡಿಕೊಂಡ್ರೆ ಆರಾಮಾಗಿ ನೀವು ಇದ್ಕೊಂಡು 3 ಮನೆ ಬಾಡಿಗೆ ಕೊಟ್ಟರು 35,000 ಸಿಗುತ್ತೆ. ಇಲ್ಲ ನಾವು ಬೇರೆ ಕಡೆ ಇರ್ತೀವಿ, ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಒಂದು 50 ರಿಂದ 55,000 ರೂಪಾಯಿ ಸಿಗುತ್ತೆ. ಲೋನು ಈಸಿಯಾಗಿ ಆಗುತ್ತೆ. ನೀವು ಏನು ಬಾಡಿಗೆ ಬರುತ್ತೆ ಅದರಲ್ಲಿ ನೀವು ಲೋನ್ ಕಟ್ಕೊಂಡು ಹೋದ್ರೂ ಈ ಪ್ರಾಪರ್ಟಿ ನಿಮ್ದಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಅಂದರೆ ಈ ಮನೆ ನಿಮ್ಗೆ ಇಷ್ಟ ಆಗಿದ್ರು ಲೈಕ್ ಮಾಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತುಂಬ ಜನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಉತ್ತೇಜನ ಇರುತ್ತೆ, ಪ್ರೋತ್ಸಾಹ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು.